ಸ್ನೇಹಿತರೆ ನಮಸ್ಕಾರ. ಸಂಪೂರ್ಣ ಮಹಾಭಾರತದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ಕುರುಸಭಾ ಪ್ರವೇಶ. ಸ್ನೇಹಿತರೆ, ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಸುಯೋಧನನು ದೂತರನ್ನು ಕರೆಸಿದನು. ನೀವೀಗ ದಾಸಿಪುತ್ರನಾದ ವಿದುರನ ಮನೆಗೆ ಹೋಗಿ ಅಲ್ಲಿ ಪಾಂಡವರ ದೂತನಾಗಿ ಕಾದು ಕುಳಿತಿರುವ ಶ್ರೀಕೃಷ್ಣನನ್ನು ಬರಹೇಳಿರಿ. ವಂಚನೆಯ ಶಿಕ್ಷಣದ ಮಹಾಗುರುವಾಗಲು ಅರ್ಹತೆಯುಳ್ಳ ಯದುನಂದನನು ಇಲ್ಲಿಗೆ ಆಗಮಿಸಲಿ. ರಾಜಾಜ್ಞೆ ಪ್ರಕಾರ ಚಾರಕರು ವಿದುರನಲ್ಲಿಗೆ ಬಂದು ಅಸುರ ರಿಪುವಿಗೆ ನಮಿಸಿ ಚರಣಕ್ಕೆ ನೊಸಲನ್ನಿಟ್ಟು ಕರಪುಟಾಂಜಲಿಯನ್ನು ಜೋಡಿಸಿ ಅರಿಕೆ ಮಾಡಿಕೊಂಡರು. ದೇವ, ಹಸ್ತಿನಾವತಿ ಮಹಾಪ್ರಭುಗಳು ಸಭಾಪ್ರವೇಶಕ್ಕೆ ಸಮ್ಮತಿಯನ್ನಿತ್ತಿದ್ದಾರೆ. ನೀವು ಅಲ್ಲಿಗೆ ಆಗಮಿಸಬಹುದು. ಆಗ ಕಮಲದಳಾಯತಾಕ್ಷನ ಮುಖದಲ್ಲಿ ಮುಗುಳ್ನಗೆ ಉದಿಸಿತು. ಕಂಸನು ಬಿಲ್ವ ಹಬ್ಬದ ನೆಪದಲ್ಲಿ ಮೃತ್ಯು ದೇವತೆಯನ್ನು ಆಮಂತ್ರಿಸಿದ ಸ್ಮರಣೆಯಾಯಿತು. ಕಟ್ಟಕಡೆಯದಾಗಿ ಸಂಧಿ ಮುರಿದು ಬಿದ್ದಲ್ಲಿ ಅಧೋಗತಿಯು ಸುಯೋಧನಿಗಲ್ಲದೆ ಮತ್ತೇನು ಎನ್ನುತ್ತಾ ವಿದುರನನ್ನು ಜೊತೆಯಲ್ಲಿರಿಸಿಕೊಂಡು ಕನಕ ರಥವೇರಿಕೊಂಡನು. ಸುಯೋಧನನ ರಾಜಸಭೆಗೆ ಹೋಗಲಿರುವ ವಾಸುದೇವನ ಬಳಿ ಮುನಿನಿಕರ ಸಂದಣಿಸಿತು. ಅಂಬರ ಪಥದಲ್ಲಿ ಅನಿಮಿಷರು ನೆರೆದರು. ಭಕ್ತಜನರು ಶ್ರೀಕೃಷ್ಣನಿಗೆ ಜಯವಾಗಲಿ ಎನ್ನುವ ಜಯಘೋಷವನ್ನು ಮಾಡಿದರು. ಆತನ ದರ್ಶನದಿಂದ ಕರ್ಣ ನಿರ್ಮಲವಾಯಿತೆಂದು ಹಿಗ್ಗಿಕೊಂಡರು. ಲಲನಾಮಣಿಗಳು ಕಣ್ದಣಿಯೇ ಸುಂದರ ಮೂರ್ತಿಯನ್ನು ನೋಡಿ ಆ ದೇವನನ್ನು ತಮ್ಮ ನೇತ್ರಗಳೊಳಗೆ ನುಂಗಿ ಆನಂದ ಬಾಷ್ಪ ಸುರಿಸಿದರು. ಕೇಳು ಜನಮೇಜಯ, ಗಜರಾಜನ ಮೊರೆಯನ್ನು ಕೇಳಿ ಉದ್ಧರಿಸಿದ, ನಂಜಿನ ಮೇಲೆ ಪವಡಿಸಿದ, ಸದಾ ಸುರರಿಗೆ ಅಭಯವನ್ನೀಯುವ ಬ್ರಹ್ಮಪಿತ ಅಂಜನಾಸುತನ ಒಡೆಯನು ದುಷ್ಟ ಭಂಜನಕ್ಕೋಸ್ಕರ ಅರಮನೆ ಕಡೆ ಚಿತ್ತೈಸಿದನು. ಶ್ರೀಕೃಷ್ಣದೇವ ಬಂದನು. ಸದಾ ಸ್ಮರಿಸುತ್ತಿರುವವರನ್ನು ಕಾಯುವವನು ಬಂದನು. ದೈತ್ಯ ಕುಲ ವನದಾವಾನಲನು ಬಂದನು. ಭಾಗವತ ಶಿರೋಮಣಿ ಬಂದನು. ಶರಣು ಹೊಕ್ಕರೆ ಸ್ವಯಂ ಅರ್ಪಿಸಿಕೊಳ್ಳುವ ದೇವ ಬಂದನು. ಅರಸರ ಅರಸ ಸರ್ವಲೋಕಾಧ್ಯಕ್ಷ ಭಾಗವೋತ್ತಮ ಪುರುಷದಮಣಿ ಬಂದನು. ಭಕ್ತ ಸಂರಕ್ಷಕ ವತ್ಸಲ ರಕ್ಷಕ ಬಂದನು. ತನ್ನನ್ನು ನೆನೆದವರಿಗೆ ವರ ಪದವಿಯುವ ಸರ್ವರಕ್ಷಕ ಬಂದನು. ದುರಿತ ದುರ್ಗಧ್ವಂಸಕ ಬಂದನು. ಸುಮನಸರ ಸದಾ ಸಲಹುವ ದೇವ ಬಂದನು. ಕ್ಷೀರವಾರಿಧಿ ಶಯನ ಬಂದನು. ನಾಭಿಯಲ್ಲಿ ಕಮಲವನ್ನು ಧರಿಸಿರುವ ಭಗವಂತ ಬಂದನು. ಮನುಜ ವೇಷದಲ್ಲಿ ಧಾರುಣಿಯ ಹೊರೆ ಇಳಿಸುವ ದೇವ ಬಂದನು. ಭಾರೀ ಅಹಂಕಾರದಿಂದ ಮೆರೆಯುವ ಭೂಪತಿಗಳನ್ನು ನಿರ್ನಾಮಗೈದು ಕೌರವ ವಾರಧಿಯನ್ನು ನುಂಗುವ ದೃಢೇಚ್ಛೆಯಿಂದ ಯದುನಂದನನು ಅಂದ ನೃಪಾಲನಲ್ಲಿಗೆ ಬಂದನೆಂದು ಭೂಸುರ ಸಂತತಿ ಕೊಂಡಾಡಿತು. ಸಜ್ಜನರು ಉಲ್ಲಸಿತರಾದರು. ಪ್ರತಿಯೊಬ್ಬರೂ ಭಗವಂತನನ್ನು ಹಾಡಿ ಹೊಗಳಿದರು. ನಂದನ ಕಂದ ಮುಕುಂದನು ಅರಮನೆಗೆ ತಲುಪುತ್ತಿದ್ದಂತೆ ಶಂಖಧ್ವನಿಯಾಯಿತು. ವಾದ್ಯಗಳು ಮೊಳಗಿದವು. ಶ್ರೀಹರಿಯು ಕಾಂಚನ ರಥದಿಂದ ಇಳಿದಾಗ ವಿದುರನು ಮುರಹರನ ಕರಗಳನ್ನು ಹಿಡಿದು ಒಳಗೆ ಸ್ವಾಗತಿಸಿದನು. ಆ ದೇವೋತ್ತಮನನ್ನು ಗುರು ದ್ರೋಣ, ಗಂಗಾ ನಂದಿಸುತ, ಭೀಷ್ಮಾಚಾರ್ಯ, ಸಮಸ್ತ ಭೂಪಾಲರ ಸಮೂಹ ಎದುರುಗೊಂಡು ದಿವ್ಯ ಪಾದ ಕಮಲಗಳಿಗೆ ಅಡ್ಡಬಿದ್ದರು. ನೆರೆದ ಭೂಮೀಶ್ವರರು ತಮ್ಮ ಪುಸ್ತಕಗಳನ್ನು ಗೋಪಿವಲ್ಲಭನ ಚರಣದಲ್ಲಿ ಚಾಚಿದರು. ಸಹಸ್ರಾರು ಧರಣಿಪಾಲರ ಮುಕುಟಗಳ ಮಧ್ಯೆ ಹರಿಚರಣವು ಮಿನುಗುವ ನಕ್ಷತ್ರಗಳ ಮಧ್ಯದಿಂದ ಇರುವ ಪೂರ್ಣಚಂದ್ರನಂತೆ ವಿಜೃಂಭಿಸಿತು. ಸನಕಾದಿ ಮಹರ್ಷಿಗಳಿಗೆ ಅಲಭ್ಯವಾದ ಚರಣ ದರ್ಶನವು ಸಭೆಯಲ್ಲಿರುವವರಿಗೆ ದೊರಕಿತು. ಸ್ವರ್ಗವಾಸಿಗಳಾದ ದೇವತೆಗಳಂತೆ ತಾವು ಕೃತಾರ್ಥರು. ಹರಿಯು ಇಲ್ಲಿಯವರೆಗೆ ಪಾದ ಬೆಳೆಸಿದ್ದುದರಿಂದ ಅವನನ್ನು ದರ್ಶಿಸಿ ಪುನೀತರಾಗುವ ಪುಣ್ಯಶಾಲಿಗಳಾಗುವೆ ಎಂದು ಸಭಿಕರು ಸಂತಸಪಟ್ಟರು. ಶಾಸ್ತ್ರದಲ್ಲಿಯೂ ಶಸ್ತ್ರದಲ್ಲಿಯೂ ನಿಪುಣರಾದ ಆಚಾರ್ಯತ್ರಯರು ಸರ್ವಲೋಕಾಧ್ಯಕ್ಷನ ಅಂಗ್ರಿಗಳಿಗೆ ನಮಿಸಿದರು.
ಶ್ರೀಕೃಷ್ಣನು ನಸುನಗುತ್ತಾ ಸೇರಿದ್ದ ಸಭಾ ಮಹಾಶಯರ ನಮ್ರ ನಮನಗಳನ್ನು ಸ್ವೀಕರಿಸಿ ತನಗಾಗಿ ಏರ್ಪಡಿಸಲ್ಪಟ್ಟ ಬಂಗಾರದ ಆಸನವನ್ನೇರಿದರು. ಸಭಿಕರು ಪುನಃ ಎದ್ದು ನಿಂತು ತಮ್ಮ ಗೌರವವನ್ನು ಸೂಚಿಸಿದರು. ದುಶ್ಯಾಸನನು ಸಾತ್ಯಕಿಗೂ ವಿವಿಂಶತಿಯು ಕೃತವರ್ಮನಿಗೂ ಉತ್ತಮವಾದ ಆಸನಗಳನ್ನು ಕೊಟ್ಟು ಕುಳ್ಳಿರಿಸಿದರು. ಕರ್ಣನು ದುರ್ಯೋಧನನ ಸಮೀಪ ಇದ್ದನು. ಶಕುನಿ ಮತ್ತು ಇನ್ನಿತರರು ತಮ್ಮ ಆಸನಗಳನ್ನು ಸ್ವೀಕರಿಸಿದರು. ಪಾಂಡವ ಪ್ರತಿಷ್ಠಾಪನಾಚಾರ್ಯರಾದ ವಾಸುದೇವನು ಕನಕಾಭರಣದ ಮಧ್ಯದಲ್ಲಿರುವ ವಜ್ರದಂತೆ ಶೋಭಿಸಿದನು. ಎಲ್ಲರ ನೇತ್ರ ದೃಷ್ಟಿಯು ಭಗವಂತನ ಮುಖಾರವಿಂದದ ಮೇಲೆ ಬಿದ್ದವು. ಅಲ್ಲಿ ಗಂಭೀರವಾದ ಮೌನ ಆವರಿಸಿತು. ಸಭೆಯಲ್ಲಿ ಒಬ್ಬರೂ ತುಟಿ ಬಿಚ್ಚಲಿಲ್ಲ. ಊರಿನವರಿಗೆ ಒಂದು ದಾರಿಯಾದರೆ ಪೋರನಿಗೆ ಇನ್ನೊಂದು ದಾರಿಯಂತೆ. ಸಕಲರು ಪರಮಾತ್ಮನ ಪರಮ ಪಾದಗಳಿಗೆ ಮಣಿದರೂ ಮದೋನ್ಮತ್ತನಾದ ಕೌರವನ ದುರಹಂಕಾರ ಇಳಿದಿರಲಿಲ್ಲ. ಅವನ ಜಂಬವನ್ನು ಇಳಿಸುವುದಕ್ಕೋಸ್ಕರ ಶ್ರೀಕೃಷ್ಣನು ಭೂಮಿಯನ್ನು ಮೆಟ್ಟಿದ ಕೂಡಲೇ ರತ್ನಖಚಿತ ಕಾಂಚನ ಸಿಂಹವಿಷ್ಟರದ ಗೊಣಸು ಮುರಿದು ಕೌರವನು ಸಿಂಹಾಸನ ಸಹಿತ ಹರಿಯ ಪಾದಗಳಲ್ಲಿ ಕೆಡಹಲ್ಪಟ್ಟನು. ತಕ್ಷಣವೇ ತನ್ನ ಪ್ರಮಾದದ ಅರಿವಾಗಿ ಪುನಃ ಗದ್ದುಗೆಯನ್ನೇರಿಕೊಂಡನು. ಸುಯೋಧನನನ್ನು ಕುರಿತು ಶ್ರೀಕೃಷ್ಣನು, ಕುಶಲವೇ ಕುರುರಾಯ? ಮುಖದಲ್ಲಿ ದುಗುಡವೇಕೆ? ಅಯ್ಯ, ಧರಣಿಪತಿಯಾದ ನೀನು ಸಿಂಹಾಸನಸ್ಥನಾಗಿರುವುದು ಸೊಗಸು. ಆಸನ ಸಹಿತ ನನ್ನ ಪಾದಕ್ಕೆ ಬಿದ್ದುದರಿಂದ ನನ್ನ ಕಾಲಿಗೆ ನೋವಾಯಿತು. ಇರಲಿ, ನೀನು ಉಳಿದವರಂತಲ್ಲ. ನಿನ್ನಲ್ಲಿಗೆ ಬಂದು ನಾನೇ ಹರಸಬೇಕಿತ್ತು. ಪಾಪ, ನಿನ್ನ ಕೋಮಲ ಶರೀರಕ್ಕೆ ನೋವಾಯಿತೆ. ವಿಶೇಷ ಅತಿಥಿಗಳು ಬರುವಾಗ ರಾಜನು ಆಸನ ಸಹಿತ ಪಾದಕ್ಕೆರಗುವ ಕ್ರಮ ಚಂದ್ರವಂಶದಲ್ಲಿದೆಯೇ, ಅಥವಾ ಇದು ನಿನ್ನ ವೈಯಕ್ತಿಕ ನಿರ್ಧಾರವೇ? ಇರಲಿ, ಊರಿನ ದೊರೆಯೇ, ನಿನ್ನ ದೇಹಕ್ಕೆ ಅನಾವಶ್ಯಕವಾಗಿ ಎಷ್ಟು ನೋವಾಯಿತು, ಎಂತಹ ಪ್ರಮಾದವಾಯಿತು ಎಂದು ಅಣಕದ ನುಡಿಗಳನ್ನಾಡಿದನು. ಕುರುಕುಲ ಪಿತಾಮಹ ಗಾಂಗೇಯರು ಗಂಗಾಪಿತನ ಪಾದಗಳನ್ನು ತೊಳೆದು ತೀರ್ಥವನ್ನು ಶಿರಸ್ಸಿಗೆ ಪ್ರೋಕ್ಷಿಸಿಕೊಂಡರು. ಮಹಾನುಭಾವ, ನಿನ್ನ ಆಗಮನದಿಂದ ನಮ್ಮ ಜನ್ಮ ಸಾಫಲ್ಯವಾಯಿತು ಎಂದು ಕರ ಮುಗಿದರು. ದೇವನ ಜೊತೆಯಲ್ಲಿ ಬಂದಿರುವ ಪರಶುರಾಮಾದಿ ಋಷಿಗಳನ್ನು ಸತ್ಕರಿಸಿ ಗಂಧಾಕ್ಷತೆಗಳನ್ನಿಟ್ಟು ಉಪಚರಿಸಿದರು. ಹೊಂಬಟ್ಟಲಲ್ಲಿ ಹಣ್ಣು ಹಂಪಲಿನ ಕಾಣಿಕೆಯನ್ನಿಟ್ಟು ಶಿರಬಾಗಿದರು. ಅತಿಥಿ ಪೂಜೆಯಾದ ನಂತರ ಭೀಷ್ಮಾದಿಗಳು ತಮ್ಮ ತಮ್ಮ ಆಸನದಲ್ಲಿ ಉಪಸ್ಥಿತರಾದರು. ಅಧಿಕಾರಮತ್ತನಾದ ದುರ್ಯೋಧನನನ್ನು ಉದ್ದೇಶಿಸಿ ಶ್ರೀಕೃಷ್ಣನು ಸಂಭಾಷಣೆಯನ್ನು ಪ್ರಾರಂಭಿಸಿದನು. ಧೃತರಾಷ್ಟ್ರ, ಸುಕುಮಾರ ದುರ್ಯೋಧನ, ನಿನ್ನ ಪಿತೃಮಹಾಶಯರು ಹಸ್ತಿನಾವತಿಗೆ ನೃಪಾಲಕರಾಗಿದ್ದರೂ ರಾಜ್ಯವನ್ನಾಳುವ ಸೂತ್ರಧಾರ ನೀನೇ ಇರುವೆ. ನಿನ್ನಿಚ್ಛೆಯ ಪ್ರಕಾರವೇ ಪ್ರತಿಯೊಂದು ಕಾರ್ಯಗಳು ಇಲ್ಲಿ ಜರುಗುತ್ತಿವೆ. ನೀನಲ್ಲದೆ ಯಾರಿಗೂ ಏನೇನೂ ಅಧಿಕಾರ ಇರುವುದಿಲ್ಲ. ನಿನ್ನಲ್ಲಿ ಮುನಿಸನ್ನು ಕಟ್ಟಿಕೊಂಡು ಹಸ್ತಿನಾವತಿಯಲ್ಲಿ ಬೇರೆಯವರು ಬಾಳಲು ಅಸಾಧ್ಯ. ಆದುದರಿಂದ ನಿನ್ನನ್ನು ಉದ್ದೇಶಿಸಿಯೇ ಮಾತನಾಡುತ್ತೇನೆ. ಚಿತ್ತದಲ್ಲಿ ಮುನಿದು ಮೌನವನ್ನು ತಾಳಿರುವೆಯಾ? ಸಭೆಗೆ ಬಂದ ಅತಿಥಿಗಳನ್ನು ವಿಚಾರಿಸುವುದು ಶಿಷ್ಟ ಸಂಪ್ರದಾಯವಾಗಿರುವಾಗ ಹೀಗೇಕೆ ತಟಸ್ಥನಾಗಿರುವೆ? ಸರ್ವರ ಮುಂದೆ ಶಿರವನ್ನು ಎತ್ತಿ ಬಾಳಬೇಕಾದ ಅರಸ ನೀನು ಯಾಕೆ ತಲೆ ತಗ್ಗಿಸಿರುವೆ? ಅಂತಹ ಕುಕೃತ್ಯ ನಿನ್ನಿಂದ ಆಗಿದೆಯೇ? ಮುಂದಿನ ವಿಷಯ ವಿದುರನಿಂದ ಧನುರ್ಭಂಗ. ಶ್ರೀಕೃಷ್ಣವಾಣಿಯು ಮಲಗಿರುವ ಸರ್ಪವನ್ನು ಎಬ್ಬಿಸಿತು. ಹೆಡೆಯೆತ್ತಿ ಬುಸುಗುಟ್ಟುವ ವಾಸುಕಿಯಂತೆ ರಾಜ ದುರ್ಯೋಧನನು, ಎಲವೋ ಗೋಪಕುಮಾರ, ಜನ್ಮಾರಭ್ಯ ನೀನು ಕಪಟ ವ್ಯವಹಾರದಲ್ಲಿಯೇ ನಿರತನಾಗಿರುವೆ. ನಿನ್ನ ಅಭಿಮಾನಿಗಳು, ನಿನ್ನ ಭಕ್ತ ವರ್ಗದವರು ತಮ್ಮ ಬುದ್ಧಿಚತುರತೆಯಿಂದ ನಿನ್ನನ್ನು ಪ್ರಶಂಸಿಸಬಹುದು. ಇನ್ನಿತರ ಕಡೆಗಳಲ್ಲಿ ಹೂಡಿರುವ ಕುಹಕ ಉಪಾಯವನ್ನು ಬಂದಾಕ್ಷಣವೇ ಪ್ರದರ್ಶಿಸಿದೆ. ನಮ್ಮಜ್ಜನಾದ ಭೀಷ್ಮಾಚಾರ್ಯರು, ಬ್ರಾಹ್ಮಣೋತ್ತಮರಾದ ದ್ರೋಣ, ಕೃಪ, ಅಶ್ವತ್ಥಾಮ, ಪಿತೃಮಹಾಶಯರಾದ ಧೃತರಾಷ್ಟ್ರ, ಭೂಪತಿ, ನಿನಗೋಸ್ಕರ
ಮೃಷ್ಟಾನ್ನ ಭೋಜನವನ್ನು ತಯಾರಿಸಿ ನಿನ್ನ ಆಗಮನಕ್ಕಾಗಿ ಕಾದಿದ್ದರು. ಅವರ ವಯಸ್ಸನ್ನಾಗಲಿ, ಪಾಂಡಿತ್ಯವನ್ನಾಗಲಿ, ಪವಿತ್ರತೆಯನ್ನಾಗಲಿ, ವರ್ಣಾಶ್ರಮ ಧರ್ಮವನ್ನಾಗಲಿ ಲೆಕ್ಕಿಸದೆ ದಾಸಿಪುತ್ರನಾದ ವಿದುರನಲ್ಲಿ ಆಸನವನ್ನು ಬಯಸಿದೆ. ಇದು ಯಾವ ತಂತ್ರ? ಈ ವರ್ತನೆಯನ್ನು ನಿನ್ನ ಭೇದೋಪಾಯ ಅಥವಾ ಕುತಂತ್ರವಾಗಿ ಪರಿಗಣಿಸಬೇಕಾಗುತ್ತದೆ. ಗೋಪಾಲಕನಿಗೆ ಭೂಪಾಲಕರ ಆರೋಗಣೆಯು ಹೇಗೆ ರುಚಿಸಬಹುದು? ಸಿಂಹಾಸನದ ಗೊಣಸು ಮುರಿಯುವಂತೆ ಮಾಡಿ ಆಸನ ಸಹಿತ ಕೆಳ ಬೀಳಿಸಿ ಉಪಚಾರದ ನುಡಿಗಳನ್ನಾಡುತ್ತಿರುವೆ. ಜಗದಲ್ಲಿ ಮೆರೆವ ಚಂದ್ರವಂಶದ ಸಭಾ ಚಾವಡಿಯಲ್ಲಿ ಗಂಭೀರವಾಗಿ ಆಡುವುದನ್ನು ಮರೆಯಬೇಡ ಎಂದು ಗುಡುಗಿದನು. ಆದರೂ ಶ್ರೀಕೃಷ್ಣನು ಸಮಾಧಾನ ಚಿತ್ತದಿಂದ ಸುಮ್ಮನಿದ್ದನು. ಸಾತ್ವಿಕತೆಯ ಆಗರದಂತಿರುವ ವಿದುರನು ಎಂದೂ ಕೋಪಗೊಂಡವನಲ್ಲ. ಕ್ರೋಧವು ಅವನ ಸಮೀಪ ಸುಳಿಯಲಾರದು. ತನ್ನ ಮನೆಯ ಅತಿಥಿಯಾದುದಕ್ಕೆ ಜಗದಾದಿ ದೈವದ ದೂಷಣೆಯನ್ನು ಸೈರಿಸಲಾರದೆ ಮುಖವು ರಕ್ತವರ್ಣವೇರಿತು. ವಿದುರನ ಕಣ್ಣಾಲಿಗಳು ಅಲುಗಿ ಕನಲಿ ಕೆಂಪಾಗಿ ಜಗ್ಗನೆ ತನ್ನ ಆಸನದಿಂದ ಎದ್ದನು. ದುರ್ಯೋಧನ ಗೂಡಿನೊಳಗೆ ಸುಖವಾಗಿ ವಿಶ್ರಾಂತಿಯನ್ನು ಪಡೆಯುತ್ತಿದ್ದ ಜೇನುನೊಣವನ್ನು ಕೋಲಿನಿಂದ ಹೊಡೆದೆಬ್ಬಿಸಿದ ಹಾಗಾಯಿತು. ದಿನವಿಡೀ ದುಡಿದು ಜೇನನ್ನು ಉತ್ಪಾದಿಸಿಕೊಡುವ ಆ ಹುಳವನ್ನು ಕೋಪಕ್ಕೀಡು ಮಾಡಿದಾಗ ಅದು ನಮ್ಮನ್ನು ಬೆನ್ನಟ್ಟಿ ಕಚ್ಚುತ್ತದೆ. ಪಾಂಡವರೆಂಬ ಪ್ರಾಮಾಣಿಕ ಜೇನುನೊಣಗಳಿಂದ ಚುಚ್ಚಿಸಿಕೊಳ್ಳಬೇಡ. ಈಗ ನೀನು ಗೈದ ಅವಮಾನವನ್ನು ಅರೆಗಳಿಗೆಯೂ ಸಹಿಸಲಾರೆ. ಕೇವಲ ಸಂಕಲ್ಪ ಮಾತ್ರದಿಂದ ಅಥವಾ ಹೂಂಕಾರದಿಂದ ನಿಮ್ಮ ನಿರ್ನಾಮವನ್ನು ವಾಸುದೇವನು ಮಾಡಬಹುದಿತ್ತು. ಅದರ ಬದಲು ನಿನಗೂ ಬದುಕಲು ಒಂದು ಆಸ್ಪದವನ್ನು ಕಲ್ಪಿಸುವ ದೃಷ್ಟಿಯಿಂದ ಇಲ್ಲಿಯವರೆಗೆ ಆ ಮಹಾನುಭಾವನು ಚಿತ್ತೈಸಿದ್ದಾನೆ. ಅವನನ್ನು ತುಂಬಿದ ಸಭೆಯಲ್ಲಿ ಹಳಿದು ಹಂಗಿಸಿದೆಯಾ? ನೀನು ಹುಟ್ಟುವಾಗ ನರಿಗಳು ಕೂಗಿ ಅಪಶಕುನವನ್ನು ಸೂಚಿಸಿದವು. ಆಗಲೇ ನಿನ್ನ ತಂದೆಗೆ ಇವನನ್ನು ಲೋಕ ಕಲ್ಯಾಣಾರ್ಥವಾಗಿ ತ್ಯಜಿಸಿದರೆ ಚಂದ್ರವಂಶವನ್ನು ಮಹಾ ಆಪತ್ತಿನಿಂದ ಉಳಿಸಬಹುದು ಎಂದು ತಿಳಿಸಿದೆ. ನಿನ್ನ ಅಪ್ಪ ಹಾಗೆ ಮಾಡಲಿಲ್ಲ. ಅಂದು ಮಾಡಿದ ಸಣ್ಣ ತಪ್ಪು ಇಂದು ಪ್ರಳಯಾಗ್ನಿಯಾಗಿ ಕುರುಕುಲವನ್ನು ಧ್ವಂಸಗೈಯುತ್ತಿದೆ. ಹೇ ದುಷ್ಟ, ನನ್ನ ಕುಲದ ವಿಚಾರ ಅರುಹಿದೆ. ನಿನ್ನ ಹುಟ್ಟು ಯಾವ ರೀತಿ ಆಯಿತು ನೆನಪಿಸಿಕೊ. ನಿನ್ನ ನೀಚ ಪ್ರವೃತ್ತಿಯನ್ನು ದಿನ ರಾತ್ರಿ ಎನ್ನದೆ ಕಣ್ಣಾರೆ ಕಂಡರೂ ಕುರು ಸಿಂಹಾಸನದ ಮೇಲಿನ ಗೌರವದಿಂದ ತಾಳಿಕೊಂಡೆನು. ರುದ್ರರೂಪಿಯಾದ ಭೀಮನು ಕುರುಧಾರುಣಿಯಲ್ಲಿ ಪ್ರಳಯ ಭೈರವನಂತೆ ನಿನ್ನನ್ನು ಕೊಲ್ಲುವಾಗ ಬದುಕಿಸಲು ಈ ಒಂದು ಮಹಾಸ್ತ್ರವನ್ನು ಜೋಪಾನವಾಗಿಟ್ಟುಕೊಂಡಿದ್ದೆನು. ಇನ್ನು ನಿನ್ನ ಮೇಲೆ ಯಾವ ಮಮತೆ? ಈಗಲೇ ಈ ದಿವ್ಯಾಸ್ತ್ರವನ್ನು ಮುರಿಯುತ್ತೇನೆ. ಶತ್ರುವಿನ ಕೈಯಲ್ಲಿ ವಿಲವಿಲನೆ ಒದ್ದಾಡಿ ಸಾಯುವುದೇ ನಿನ್ನ ಹಣೆ ಬರಹವಾದರೆ ಯಾರು ಕಾಯಬಹುದು? ವಿದುರನು ಅಬ್ಬರಿಸಿ ಬಿಲ್ಲನ್ನು ಮುರಿದು ಸಭೆಯಿಂದ ಹೊರ ನಡೆದನು. ಮಳೆಗಾಲದಲ್ಲಿ ನೆರೆ ಬಂದು ಊರನ್ನು ನುಗ್ಗಿ ಸಕಲರನ್ನು ಕಂಗೆಡಿಸಿ ಮತ್ತೆ ಯಥಾಸ್ಥಿತಿಗೆ ಬಂದಂತಾಯಿತು. ಸಭೆಯಲ್ಲಿ ಗಂಭೀರವಾದ ಭಯಾನಕ ವಾತಾವರಣ ಹಬ್ಬಿತು. ಮುಂದೆ ಏನಾಗಬಹುದು ಎಂದು ಪ್ರತಿಯೊಬ್ಬರೂ ಕಾತುರದಿಂದ ಶ್ರೀಕೃಷ್ಣನ ಮುಖಾರವಿಂದವನ್ನು ವೀಕ್ಷಿಸಿದರು. ಮುರಿದ ಧನಸ್ಸನ್ನು ನೋಡಿ ಗಾಂಧಾರಿ ಮತ್ತು ಗತಲೋಚನನು ಮಮ್ಮಲ ಮರುಗಿದರು. ಭೂಪನ ದುಗುಡ ಹೆಚ್ಚಿತು. ಭೀಷ್ಮ ದ್ರೋಣರು ವ್ಯಥೆಪಟ್ಟರು. ವಿದುರನ ಆಕಸ್ಮಿಕ ನಿರ್ಗಮನ ಘಟನೆಯು ದೇವಕೀನಂದನನಿಗೆ ಅನುಕೂಲವಾಯಿತು. ಮನದೊಳಗೆ ಮುಗುಳ್ನಕ್ಕನು. ಎಲ್ಲಿ ಧರ್ಮವೋ ಅಲ್ಲಿ ಶ್ರೀಕೃಷ್ಣ ಇರುವನು. ಎಲ್ಲಿ ಶ್ರೀಕೃಷ್ಣನಿರುವನೋ ಅಲ್ಲಿ ಪಶ್ಚಾತ್ತಾಪವಾದ ಜಯವಿರುವುದು. ರಾಯಭಾರಿಯ ಹೊಣೆತನವನ್ನು ವಹಿಸಿದ ಶ್ರೀಕೃಷ್ಣನಿಗೆ ದುರ್ಯೋಧನನನ್ನು ಉದ್ದೇಶಿಸಿ ಅಭಿಪ್ರಾಯ ಮಂಡಿಸುವುದು ಅನಿವಾರ್ಯವಾಯಿತು. ದುಷ್ಟಶಕ್ತಿಯು ಕಾರ್ಮೋಡದಂತೆ ಕವಿದಾಗ ಅದನ್ನು ಚದುರಿಸಬೇಕಾದರೆ ಬಿರುಗಾಳಿ ಬೀಸಬೇಕು. ಹಸ್ತಿನಾವತಿಯ ದುಷ್ಟ ಶಕ್ತಿಯನ್ನು ದಮನಿಸಲು ಮೊದಲು ಧರ್ಮಾಧರ್ಮವನ್ನು ವಿವರಿಸುವ ಅಗತ್ಯವಿತ್ತು. ಉನ್ನತ ಸ್ಥಾನದಲ್ಲಿರುವ ಸಿಂಹಾಸನವು ಅನ್ಯಾಯ, ಅಧರ್ಮದಲ್ಲಿ, ಅಸಹನೆಯಲ್ಲಿ
ನಿರತವಾದರೆ ಅದಕ್ಕಿಂತಲೂ ಮೇಲಿನ ಶಕ್ತಿಯೊಂದೇ ಪ್ರಶ್ನೆ ಮಾಡಬಹುದಾಗುತ್ತದೆ. ಶ್ರೀಕೃಷ್ಣನು ಭೂಲೋಕದ ಕಣ್ಣಿಗೆ ವಸುದೇವ ಸುತನಾದರೂ ಜಗತ್ತನ್ನು ಆಳುವ ಮತ್ತು ನಿಯಂತ್ರಿಸುವ ಸ್ವಾಮಿಯಲ್ಲವೇ? ಮುರಹರನು ಎಲ್ಲರೂ ಆಲಿಸುವ ರೀತಿಯಲ್ಲಿ ತನ್ನ ಅಸ್ಖಲಿತ ವಾಣಿಯಿಂದ ಪಾಂಡವರ ಅಭಿಪ್ರಾಯವನ್ನು ಮಂಡಿಸಿದನು. ಸಭಿಕರು ಮೈಯನ್ನೆಲ್ಲ ಕಿವಿಯನ್ನಾಗಿ ಮಾಡಿಕೊಂಡು ಕೇಳಿದರು. ಮುಂದಿನ ವಿಷಯ ಸಂಧಿ ಪ್ರಸ್ತಾವ. ಧೃತರಾಷ್ಟ್ರ ಕೌರವ ಪಾಂಡವರೊಡನೆ ರಕ್ತಪಾತವಿಲ್ಲದೆ ಸುಲಲಿತವಾಗಿ ಸಂಧಿಯಾಗಲೆಂದು ಪಾಂಡವರಲ್ಲಿಂದ ಸಂಧಾನಕ್ಕಾಗಿ ಬಂದಿರುತ್ತೇವೆ. ಧೃತರಾಷ್ಟ್ರ, ನೀನು ಜನಿಸಿದ ಕುರುಕುಲವು ಅಸಾಧಾರಣವಾಗಿದೆ. ಚಂದ್ರಾನ್ವಯವು ವಿದ್ಯೆ, ಗುಣ, ನಡತೆ, ಪರಾಕ್ರಮದ ಪರಾಕಾಷ್ಠತೆಗೆ ಲೋಕಾದ್ಯಂತ ಪ್ರಸಿದ್ಧವಾಗಿದೆ. ಈ ವಂಶದಲ್ಲಿ ಆಗಿ ಹೋದ ರಾಜ ಮಹಾರಾಜರು ಕೃಪೆ, ಅನುಕಂಪ, ಕರುಣೆ, ಅಹಿಂಸೆ, ಋಜುತ್ವ, ಸಹನೆ, ಸತ್ಯವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆದರು. ಆದರೆ ದುರದೃಷ್ಟವಶಾತ್ ಬಿಳಿ ಬಟ್ಟೆಯಲ್ಲಿ ಕಪ್ಪು ಚುಕ್ಕಿಯು ಎದ್ದು ಕಾಣುವಂತೆ ಪಾಂಡವರಲ್ಲಿ ನಿನ್ನ ಜ್ಯೇಷ್ಠ ಪುತ್ರನಾದ ಕೌರವನು ಅನ್ಯಾಯವಾಗಿ ವರ್ತಿಸಿ ಸಜ್ಜನರ ನಿಂದೆಗೆ ಗುರಿಯಾಗಿದ್ದಾನೆ. ನಾಳೆ ವಿಪ್ಲವವು ನಡೆದಲ್ಲಿ ಮಹಾಘೋರವಾದ ವಿಪತ್ತು ಸಂಭವಿಸಲಿದೆ. ನೀನು ಇಷ್ಟಪಟ್ಟರೆ ಘನಘೋರ ಸಂಗ್ರಾಮದಿಂದ ಭೂಮಂಡಲವು ನಾಶವಾಗುವುದನ್ನು ತಪ್ಪಿಸಬಹುದು. ಶಾಂತಿಯು ಕನ್ನಡಿಯೊಳಗಿನ ಗಂಟೆಂದು ಭಾವಿಸಬೇಡ. ನೀನು ಮತ್ತು ನಾನು 2 ಪ್ರಾಮುಖ್ಯ ಕರ್ತವ್ಯಗಳನ್ನು ಸಾಧಿಸಬೇಕಾಗಿದೆ. ಕೌರವನು ಸಾಧಿಸಿದ ವೈಷಮ್ಯದಿಂದ ಬೆಂದು ಹೋದ ಪಾಂಡವರನ್ನು ಸಂತೈಸಬೇಕು. 100 ಮಕ್ಕಳಿಗೆ ಜನ್ಮವನ್ನು ಕೊಟ್ಟ ನೀನು 100 ಬಾರಿಯಾದರೂ ಸಂಧಾನಕ್ಕೆ ಕೌರವನನ್ನು ಒಡಂಬಡಿಸು. ನಿನ್ನ ತಮ್ಮನ ಪ್ರತೀಕದಂತೆ ಇರುವ ಪಾಂಡವರ ಜೊತೆ ಸೇರಿಸಿಕೊಂಡು ಕುರುಭೂಮಿಯನ್ನು ಆಳಿದರೆ ನಿನ್ನ ಸದೃಶರು ಆರಿರುವರು. ಶತ್ರುಗಳನ್ನು ಜಯಿಸಿ ಇಡೀ ಭೂಮಂಡಲವನ್ನು ಚಂದ್ರವಂಶದ ಶ್ವೇತ ಛತ್ರದಡಿ ಬರುವಂತೆ ಮಾಡಬಹುದು. ಅದರ ಬದಲಾಗಿ ನಿನ್ನ ಮಕ್ಕಳು ಪಾಂಡವರನ್ನು ಕೊಂದರೆ ಅಥವಾ ಪಾಂಡವರು ನಿನ್ನ ಸಂತತಿಯನ್ನು ಸಂಹಾರ ಮಾಡಿದರೆ ಏನು ಸಾಧಿಸಿದ ಹಾಗಾಯಿತು? ಶಸ್ತ್ರಾಸ್ತ್ರ ಪ್ರವೀಣರು ಪ್ರಜೆಗಳನ್ನು ನಾಶ ಮಾಡಿ ರಣರಂಗದಲ್ಲಿ ಸತ್ತು ಬಿದ್ದಾಗ ಉಭಯ ಕುಲಗಳು ಭೂತಗಣಗಳಿಗೆ ಆಹುತಿಯಾಗದೆ ಮತ್ತೇನು? ರಾಜ, ಸಂಗ್ರಾಮವನ್ನು ತಪ್ಪಿಸು. 2 ಪಕ್ಷಗಳ ಆಮಂತ್ರಣಕ್ಕೆ ಯುದ್ಧಾಭಿಲಾಷಿಗಳಾಗಿ ಆಗಮಿಸಿದ ಭೂಪತಿಗಳು ತಮ್ಮ ತಮ್ಮ ಸೈನ್ಯದೊಂದಿಗೆ 4 ದಿವಸ ನಿನ್ನ ಆತಿಥ್ಯವನ್ನು ಪಡೆದು ಮೃಷ್ಟಾನ್ನವನ್ನುಂಡು ಸುಖವಾಗಿ ಅವರವರ ರಾಜ್ಯಕ್ಕೆ ತೆರಳಿ ತಮ್ಮ ಮಡದಿ ಮಕ್ಕಳೊಂದಿಗೆ ಬಾಳಲಿ. ಪಾಂಡವರು ಪಾಂಡುರಾಜನನ್ನು ನಿನ್ನಲ್ಲಿ ಕಾಣುತ್ತಾರೆ. ಗಾಂಧಾರಿಯನ್ನು ಹೆತ್ತವ್ವೆಯ ತೆರದಿ ಭಾವಿಸಿದ್ದಾರೆ. ನೀನು ಈ ರಾಜ್ಯದ ದೊರೆಯಾಗಿರುವೆ. ಮೋಹ ವಂಚನೆಯ ವರ್ತನೆಗೆ ಒಳಗಾಗಿ ಮಗನ ಭಾವನೆಗೆ ತಕ್ಕಂತೆ ಹೆಜ್ಜೆ ಹಾಕಿದರೆ ಈ ಭೂದೇವಿ ಸಹಿಸಿಕೊಳ್ಳಲಾರಳು. ದಾಹಿತಶ್ಚ ನಿರಸ್ತಶ್ಚ ತ್ವಾಮೇವೋಪಾಶ್ರಿತಃ ಪುನಃ. ನಿನ್ನಿಂದ ಸುಡಲ್ಪಟ್ಟರೂ ಕಾಡಿಗೆ ಅಟ್ಟಲ್ಪಟ್ಟರೂ ಧರ್ಮಮೂರ್ತಿಯಾದ ಧರ್ಮನಂದನನು ಪುನಃ ನಿನ್ನನ್ನು ಆಶ್ರಯಿಸಲು ಇಚ್ಛಿಸುತ್ತಾನೆ. ರಾಜ, ಆ ಕುಂತಿತನಯರನ್ನು ಕಳುಹಿಸಿ ತಂತ್ರದಿಂದ ಪಾಂಡವರನ್ನು ಸುಡಿಸಲು ಯತ್ನಿಸಿದನಷ್ಟೇ. ಶಕುನಿಯ ಕುತಂತ್ರಕ್ಕೆ ಒಳಗಾಗಿ ರಾಜ್ಯಭ್ರಷ್ಟರಾದರೂ ತುಟಿ ಬಿಚ್ಚದ ಯುಧಿಷ್ಠಿರನು ಸುಮ್ಮನಿದ್ದನು. ಉಭಯ ಪಕ್ಷಗಳಿಗೂ ಶ್ರೇಯಸ್ಸಾಗುವ ರೀತಿಯಲ್ಲಿ ಸಲಹೆಯನ್ನು ಮಾಡುತ್ತೇನೆ. ನೀನು ಗತಲೋಚನನಿದ್ದರೂ ಹೃದಯದೊಳಗಿನ ಕಣ್ಣು ಮುಚ್ಚಲಿಲ್ಲವಷ್ಟೇ. ಸ್ವಾರ್ಥದ ಪರಿಧಿಯನ್ನು ಮುರಿದು ನಿನ್ನ ಕರುಣೆಯ ಕ್ಷೇತ್ರವನ್ನು ವಿಸ್ತರಿಸಿ ಪಾಂಡವರಿಗೂ ಆಶ್ರಯವನ್ನು ಕೊಡು. ಈ ಚಂದ್ರವಂಶದ ದೊರೆಯಾಗಿ ಅವರಿಗೆ ಹಕ್ಕು ಪ್ರಕಾರದ ರಾಜ್ಯವನ್ನಿತ್ತು ಪಾಂಡವ ಪ್ರತಿಷ್ಠಾಪನೆಯನ್ನು ಮಾಡು. ಸಂಧಿಯು ಫಲಿಸಿತಾದರೆ ಕುರುವಂಶದ ಘನಸ್ಥಿಕೆಗೆ ಕೊನೆ ಮೊದಲಿದೆಯೇ? ಯಾರ ಪಕ್ಷದಲ್ಲಿ ಭೀಷ್ಮ, ದ್ರೋಣ, ಕೃಪ, ಕರ್ಣ, ವಿವಿಂಶತಿ, ಅಶ್ವತ್ಥಾಮ ಮತ್ತು ಪಂಚ ಪಾಂಡವರಾದ
ಯುಧಿಷ್ಠಿರ, ವೃಕೋದರ, ಧನಂಜಯ, ನಕುಲ, ಸಹದೇವ, ಯಾದವ ವೀರರಾದ ಸಾತ್ಯಕಿ, ಕೃತವರ್ಮ, ಕಾಂಬೋಜದ ದೊರೆ ಸುದಕ್ಷಿಣ ಮತ್ತು ಯುದ್ಧ ವೀರನಾದ ಯುಯುತ್ಸು, ವಿಕರ್ಣ, ಸೋಮದತ್ತ, ಬಾಲ್ಹಿಕ, ಸೈಂಧವ, ಕಲಿಂಗ ರಾಜಂದಿರು ಒಂದಾಗಿ ಇರುವರೋ ಅಂಥವರ ವಿರುದ್ಧ ಜಗದ ಇನ್ನಾವ ಭೂಪತಿಯು ವಿಪರೀತ ಬುದ್ಧಿಯಿಂದ ಸಂಗ್ರಾಮಕ್ಕೆ ಬರಬಹುದು? ಅದಲ್ಲದೆ ನಿನಗೆ ಯುದ್ಧವೇ ಆಗಬೇಕಾಗಿದ್ದಲ್ಲಿ ಅದಕ್ಕೂ ಬದ್ಧರಾಗಿದ್ದಾರೆ ಮತ್ತು ಸಿದ್ಧರಾಗಿದ್ದಾರೆ. ನಿನ್ನ ಮತವೇನು ಹೇಳು ಭೂಪತಿ. ಕಾಲ ಮಿಂಚಿ ಹೋಗುವ ಮೊದಲು ಕಾರ್ಯತತ್ಪರನಾಗು. ಮಕ್ಕಳು ದಾರಿ ತಪ್ಪುವಾಗ ತಂದೆಯಾದವನು ಅವರನ್ನು ಸರಿದಾರಿಗೆ ತರಬೇಕು. ಒಂದು ವೇಳೆ ತಂದೆಯೇ ದಾರಿ ತಪ್ಪಿದರೆ, ಜನೇಶ್ವರ, ನಿನ್ನ ಸ್ಥಿತಿ ಹಾಗೆ ಆಗಬಾರದು. ನೀನು ಪಾಂಡವರನ್ನು ಹಸ್ತಿನಾವತಿಯಿಂದ ಇಂದ್ರಪ್ರಸ್ಥಕ್ಕೆ ಅಟ್ಟಿದರೂ ಅಲ್ಲಿ ಧರ್ಮಜನು ರಾಜ್ಯವನ್ನು ಆದರ್ಶ ರೀತಿಯಲ್ಲಿ ಆಳಿ ಅನುಜರ ಮೂಲಕ ಸಕಲ ರಾಜ್ಯವನ್ನು ಗೆದ್ದು ಅವರೆಲ್ಲರೂ ನಿನ್ನನ್ನು ಆಶ್ರಯಿಸುವಂತೆ ಮಾಡಿದನು. ನಿನ್ನನ್ನು ಅತಿಕ್ರಮಿಸಲಿಲ್ಲ. ಆದರೆ ನಿರಪರಾಧಿಯಾದ ಆತನ ಧನಧಾನ್ಯಗಳನ್ನು, ಬೊಕ್ಕಸ ಭಂಡಾರವನ್ನು, ವ್ಯಕ್ತಿ ಸ್ವಾತಂತ್ರ್ಯವನ್ನು ಅಪಹರಿಸುವ ಕೆಟ್ಟ ಕಾರ್ಯ ಶಕುನಿಯ ಮಹಾಮೋಸದಿಂದಾಗಿ ಆಯಿತು. ತುಂಬಿದ ಸಭೆಯಲ್ಲಿ ದ್ರೌಪದಿಯು ವಿವಸ್ತ್ರಳಾಗಬೇಕಾದ ಸಂದರ್ಭದಲ್ಲಿಯೂ ನಿಮ್ಮ ಮೇಲಿನ ಗೌರವದಿಂದ ಸುಮ್ಮನಿದ್ದರು. ಅಧರ್ಮದಿಂದ ಸಂಪಾದಿಸಿದ ಅರ್ಥವು ಅನರ್ಥಕ್ಕೆ ಕಾರಣವಾದೀತು. ರಾಜ್ಯದಲ್ಲಿ ಪ್ರಜಾಜನರು ದಾರಿ ತಪ್ಪುವ ಕಾಲದಲ್ಲಿ ಅವರನ್ನು ಸರಿದಾರಿಗೆ ತರುತ್ತಿರುವ ನಿನಗೆ ನಿನ್ನ ಮಗನನ್ನು ತರಲಾಗುವುದಿಲ್ಲವೇ? ಮಹಾತ್ಮನಾದ ಕೇಶವನಿಂದ ಸರ್ವಕಾಲಕ್ಕೂ ಸತ್ಯವಾದ ವಾಕ್ಯಗಳು ಉಸಿರಿಸಲ್ಪಟ್ಟು ನಂತರ ಪರಶುರಾಮರು ಧೃತರಾಷ್ಟ್ರನ ಮನ ಮೆಚ್ಚಿಸಲು ಯತ್ನಿಸಿದರು. ಕಣ್ವರು ಸಂಧಿ ಮಾಡಿಕೊಳ್ಳುವಂತೆ ಅರುಹಿದರು. ಯಾವ ವಿನಯೋಕ್ತಿಗಳಿಗೂ ಕೌರವನಿಗೆ ಪಥ್ಯವಾಗಲಿಲ್ಲ. ಧೃತರಾಷ್ಟ್ರನು ಶ್ರೀಕೃಷ್ಣನೊಂದಿಗೆ ತನ್ನ ಹೃದಯ ಬಿಚ್ಚಿ ಅಭಿಪ್ರಾಯವನ್ನು ಮಂಡಿಸಿದನು. ಕೇಶವ, ನೀನು ಅರುಹಿದ ನೀತಿ ವಾಕ್ಯಗಳು ಮತ್ತು ವಿಶ್ಲೇಷಣೆ ಧರ್ಮ ನ್ಯಾಯಯುತವಾಗಿದೆ. ಆದರೆ ಈ ರಾಜಕಾರಣದಲ್ಲಿ ನಾನು ಸ್ವತಂತ್ರನಲ್ಲ. ಹಿತ್ತಲ ಗಿಡ ಮದ್ದಲ್ಲ ಎಂಬ ಗಾದೆಯಂತೆ ದುರ್ಯೋಧನನು ನನ್ನ ಅನಿಸಿಕೆಗಳಿಗೆ ಒಪ್ಪಿಗೆಯನ್ನು ಈಯಲಾರ. ನೀನೇ ಪ್ರಯತ್ನಪಟ್ಟು ಸಂಧಿಯನ್ನು ಸಾಧಿಸು ಎಂದನು. ಯಾದವ ಶ್ರೇಷ್ಠ ಶ್ರೀಕೃಷ್ಣನು ದುರ್ಯೋಧನನ ಕಡೆ ಮುಖವನ್ನು ತಿರುಗಿಸಿದನು. ಸಭಾಸದರೆಲ್ಲ ಶ್ರೀಕೃಷ್ಣ ದುರ್ಯೋಧನರನ್ನು ವೀಕ್ಷಿಸಿದರು. ಅಸಹನೆಯ ಬೇಗೆಯಿಂದ ಕುದಿಯುತ್ತಿರುವ ದುರ್ಯೋಧನನನ್ನು ಯದುನಂದನನು ನೋಡಿ, ಕುರು ಕುಲಾಗ್ರಣಿ ದುರ್ಯೋಧನ, ಸಭೆಯನ್ನು ಒಳಪ್ರವೇಶ ಮಾಡಿದ ಕ್ಷಣದಿಂದ ನೀನು ನನ್ನಲ್ಲಿ ಮುನಿದಂತಿದೆ. ನಿಮ್ಮೋರ್ವರ ರಾಜಗೃಹದಲ್ಲಿ ನಾನು ಅಶನವನ್ನು ಮಾಡಬಹುದಿತ್ತು. ಅದನ್ನು ಬಿಟ್ಟು ದಾಸಿಪುತ್ರನಲ್ಲಿ ಯಾಕೆ ಊಟ ಮಾಡಿದೆ ಎಂದು ಪ್ರಶ್ನಿಸಿದೆ ಅಲ್ಲವೇ? ರಾಜನೀತಿ ಪ್ರಕಾರ ವೈರಿ ನಿಲಯದ ಅಲ್ಲಿ ಪಾನಾದಿಗಳನ್ನು ಕುಡಿಯಬಾರದು. ನಾನೀಗ ರಾಯಭಾರಿಯಾಗಿ ಪಾಂಡವರ ಕಡೆಯಿಂದ ಬಂದಿದ್ದೇನೆ. ಪ್ರಿಯವಾದ ಮಾತುಗಳನ್ನು ಮಾತನಾಡಿ ಪ್ರೇಮದ ಸುದೆಯನ್ನೇ ಹರಿಯಿಸಿ ನಿಮ್ಮ ಎರಡು ಪಕ್ಷಗಳನ್ನು ಒಂದು ನಾವೆಯಲ್ಲಿ ಕುಳ್ಳಿರಿಸಲು ಪ್ರಯತ್ನಿಸುತ್ತಿದ್ದೇನೆ. ನನ್ನ ನುಡಿಗಳಿಗೆ ಒಪ್ಪಿ ನೀನು ಮತ್ತು ಪಾಂಡವರು ಜೊತೆಯಾಗಿ ಜೀವಿಸಲು ಸಂಕಲ್ಪಿಸಿದೆ. ಆದರೆ ಒಂದು ಊಟ ಯಾಕೆ, 100 ಬಾರಿ ಭೋಜನವನ್ನು ಮಾಡುತ್ತೇನೆ. ಉಭಯರನ್ನು ಏಕಪಂಕ್ತಿಯಲ್ಲಿ ಕುಳ್ಳರಿಸಿ ಮೃಷ್ಟಾನ್ನವನ್ನು ಉಣ್ಣಿಸುವ ಉದ್ದೇಶದಿಂದಲೇ ಇಲ್ಲಿಗೆ ಬಂದಿದ್ದೇನೆ. ಪಾಂಡವರು ಬೇರೆಯವರಲ್ಲ, ನಾನು ಬೇರೆಯವನಲ್ಲ. ದಾಯಾದಿಗಳಾದ ಪಾಂಡವರನ್ನು ಹಗೆಯ ಸ್ಥಾನದಲ್ಲಿ ನೀನು ನಿಲ್ಲಿಸಿರುವುದರಿಂದ ಅವರ ರಾಯಭಾರಿಯಾಗಿ ನಾನು ಹೇಗೆ ಅನ್ನಪಾನಾದಿಗಳನ್ನು ಸ್ವೀಕರಿಸಲಿ? ಅವನಿನಾಥ, ಕೇಳು. ನೀನು ಮಹಾಪ್ರಾಜ್ಞರ ವಂಶದಲ್ಲಿ ಜನಿಸಿರುವೆ. ಶಾಸ್ತ್ರದ ಪರಿಚಯವಿದೆ ಮತ್ತು ಅದರ ಪಾಠ ಸತತವೂ ಇದೆ. ನಿನ್ನಲ್ಲಿ ಉತ್ತಮ ಗುಣಗಳು ಇಲ್ಲವೆಂದಲ್ಲ. ಹಲವು ಸದ್ಗುಣಗಳಿದ್ದರೂ ನಿನ್ನ ಕೆಲವು ನಿರ್ಧಾರಗಳು ಸತ್ಪುರುಷರ ವ್ಯವಹಾರಕ್ಕೆ ಅನುಗುಣವಾಗಿರುವುದಿಲ್ಲ. ನೀಚ ಕುಲದಲ್ಲಿ ಸಂದು ಬಂದವರು ದುರಾತ್ಮರು, ಕ್ರೂರಿಗಳು, ಲಜ್ಜಾಹೀನರು,
ಮಾತ್ರ ನೀನು ಗೈದಿರುವ ಕಾರ್ಯಗಳನ್ನು ಪ್ರಶಂಸಿಸಬಲ್ಲರು. ಧರ್ಮಗಳಿಂದಲೂ ವಿಪರೀತವಾದ ಒಂದು ಯೋಚನೆ ನಿನ್ನ ಚಿತ್ತದಲ್ಲಿ ಮೂಡಿದೆ. ಚೆನ್ನಾಗಿ ವಿಚಾರಿಸು. ಪಾಂಡವರು ಅನುದ್ಯೂತದ ಪಣ ಪ್ರಕಾರ 12 ಸಂವತ್ಸರಗಳ ವನವಾಸ ಮತ್ತು 1 ಸಂವತ್ಸರ ಅಜ್ಞಾತವಾಸವನ್ನು ವಿಧಿ ಪ್ರಕಾರ ಪೂರೈಸಿದ್ದಾರೆ. ಮರಳಿ ಬಂದಾಗ ಹಕ್ಕು ಪ್ರಕಾರ ರಾಜ್ಯವನ್ನು ಪಡೆಯುವ ಅವರ ಅಪೇಕ್ಷೆ ಧರ್ಮಸಮ್ಮತವಲ್ಲವೇ? ರಾಜ, ಅವಧಿ ಸವೆಯಿತು. ಒಂದೇ ಕುಲ ಗೋತ್ರದವರು ಅಣ್ಣ ತಮ್ಮಂದಿರ ಮಕ್ಕಳಾದ ಕುಂತಿತನೆಯರು ವನವಾಸದ ಪ್ರವಾಸದಿಂದ ಕಡು ಬಳಲಿದ್ದಾರೆ. ಮಾನವೀಯತೆಯ ದೃಷ್ಟಿಯಿಂದಲೂ ಧರ್ಮ ದೃಷ್ಟಿಯಿಂದಲೂ ನೀನು ಅವರನ್ನು ಸ್ವಾಗತಿಸಬೇಕು. ಅವನೀಶ, ಅವನಿಯಲ್ಲಿ ಅರ್ಧವನ್ನು ನೀಡಿ ಈ ಬಾಳಿನಲ್ಲಿ ಪುರುಷಾರ್ಥವನ್ನು ಸಂಪಾದಿಸಿಕೊ. ಧರ್ಮ, ಅರ್ಥ, ಕಾಮ, ಮೋಕ್ಷ ಇದನ್ನು ಮಾನವನಾದವನು ಸಂಚಯಿಸಬೇಕು. ಅರ್ಥ ಕಾಮಗಳು ಧರ್ಮದ ಎಲ್ಲೆಯನ್ನು ಮೀರಬಾರದು. ಹಾಗೆ ನಡೆದುಕೊಂಡರೆ ಅದು ಮೋಕ್ಷಕ್ಕೆ ಸಾಧಕವಾಗುತ್ತದೆ. ನಿನ್ನ ಹೇಯ ಕೃತ್ಯಗಳು ನೇರವಾಗಿ ನಿನ್ನನ್ನು ನರಕಕ್ಕೆ ಕೊಂಡು ಹೋಗಬಲ್ಲದು. ನರಕ ಸದೃಶಕ್ಕೆ ಆಮಂತ್ರಿತನಾಗಬೇಡ. ಅರಸುತನ ಅಧಿಕವಾಗುತ್ತಾ ಹೋದ ಹಾಗೆ ಕಣ್ಣಾಲಿಗಳು ಮೇಲೇರುತ್ತವೆ. ಪಾದತಲದಲ್ಲಿ ಆಗುವ ಅನಾಚಾರವು ಗೋಚರಿಸುವುದಿಲ್ಲ. ಸಿರಿಯ ಮದದಿಂದ ಉನ್ಮತ್ತರಾದವರು ತನಗೆ ಸಮನಾಗಿ ಯಾರೂ ಇರಲಾರರು. ಹಾಗಂತೆ ಭಾವಿಸಿ ದುರಹಂಕಾರಿಯಾಗುತ್ತಾರೆ. ಇದು ಸಲ್ಲದು. ನಯ ವಿನಯವು ಶೋಭಿಸುವಂತೆ ಅಹಂಕಾರವು ಶೋಭಿಸದು. ಕೋಶಬಲ, ತಳತಂತ್ರ, ದೇಶ, ದುರ್ಗ, ಅಮಾತ್ಯ, ಮಿತ್ರ, ಮಹೀಶರೇ ಮುಂತಾದ ಸಪ್ತಾಂಗ ಸನ್ನಾಹ ನಿನಗಿದೆ. ಪಾಂಡವರ ಸಹಕಾರ ಮತ್ತು ಸಹಾಯ ಒದಗಿದಲ್ಲಿ ನಿನಗೆ ಇದಿರು ಈ ಮಹಿಯಲ್ಲಿ ಯಾರಿರಬಹುದು? ಪಾಂಡವರ ಪಾಲಿನ ನೆಲವನ್ನು ಬಿಟ್ಟುಕೊಡು. ಕೇಡುಗರ ಪಿಸುಣರ ಕೈಗೊಂಬೆಯಾಗಿ ಧೂರ್ತನಾಗಿ ವರ್ತಿಸಿ ಯಮನಗರಿಗೆ ಅತಿಥಿಯಾಗಬೇಡ. ಶಾಸ್ತ್ರಸಮ್ಮತವಾದ ನುಡಿಗಳನ್ನು ಆಲಿಸಿಯೂ ತದ್ವಿರುದ್ಧವಾಗಿ ನಡೆದು ಅಪರಾಧವನ್ನೆಸಗಿದರೆ ವಿಷಪೂರಿತ ಹಣ್ಣನ್ನು ಉಂಡು ಸಾಯುವಂತೆ ನಾಶವಾಗುತ್ತೀಯ. ದುರ್ಯೋಧನ, ಸಾಮವೆಂಬುದು ರಾಜನೀತಿಗೆ ಮನೋಹರ ರೂಪವಾಗಿದೆ. ಅದು ಇಳೆಯಲ್ಲಿ ಬಾಳಲಿಚ್ಛಿಸುವ ಭೂಮಿ ಪಾಲಕರ ವೈಭವಕ್ಕೆ ಬೀಜ ಮಂತ್ರವಾಗಿದೆ. ಸಾಮ ತಪ್ಪಿದ ಬಳಿಕ ವಿವೇಕ ನಿಶ್ಚೇಷ್ಟಿತವಾಗುತ್ತದೆ. ಅರ್ಥನೀತಿಗೆ ವಿರಾಮ ಒದಗುತ್ತದೆ. ಅದರ ನಂತರ ದಂಡ ಪ್ರಯೋಗವಾದರೆ ಅಪಾಯ ಅಷ್ಟಿಷ್ಟಲ್ಲ. ಪಾಂಡವ ವೈರವು ನಿನ್ನ ಚಿತ್ತದಲ್ಲಿ ಅತಿಯಾಗಿ ಮನೆ ಮಾಡಿದೆ. ಆದರೆ ಆ ಪುಣ್ಯಾತ್ಮರು ಅಪರಾಧಗಳನ್ನು ಮರೆಯುವರು. ಪಾಂಡವರ ಕಡೆಯಿಂದ ಬಂದಿರುವ ನಾನು ನಿನ್ನಲ್ಲಿ ಅಧಿಕೃತವಾಗಿ ಸಾರುತ್ತೇನೆ. ಇಷ್ಟೆಲ್ಲ ಕಷ್ಟ ನಷ್ಟಗಳು ಅವರಿಗೆ ಒದಗಿದ್ದರೂ ಅವರ ಸ್ಮೃತಿ ಪಟಲದಲ್ಲಿ ಇನ್ನೂ ನಿನ್ನ ವಿಷಯದಲ್ಲಿ ಪ್ರೀತಿ ಭಾವನೆ ಇದೆ. ಉಭಯ ಪಕ್ಷಗಳು ಸಂಘಟಿತರಾಗಿ ಬಾಳುವ ಮಂತ್ರವನ್ನು ಅವರು ಪುನರುಚ್ಚರಿಸುತ್ತಿದ್ದಾರೆ. ಕೌರವ, ಯೋಚಿಸು. 12 ಸಂವತ್ಸರಗಳ ಅವಧಿಯಲ್ಲಿ ಅವರು ಪಟ್ಟ ಪಾಡು ಸ್ವಲ್ಪವೇ? ಹಂಸತೂಲಿಕಾ ತಲ್ಪದಲ್ಲಿ ಪವಡಿಸಬೇಕಾದ ಸಹೋದರರು ಕಾಡಿನ ಕಲ್ಲು ಮುಳ್ಳುಗಳ ಮೇಲೆ ನಿದ್ರಿಸಿದರು. ರತ್ನಖಚಿತ ಸಿಂಹಾಸನದ ಮೇಲೆ ಇರಬೇಕಾದ ರಾಜಕುಮಾರರು ಋಷಿಗಳಂತೆ ದರ್ಭಾಸನವನ್ನು ರಚಿಸಿಕೊಂಡರು. ಕ್ಷತ್ರಿಯೋಚಿತವಾದ ರಥಾಶ್ವಗಳಿಲ್ಲ, 10 ರಾಜಸೇವಕರಿಲ್ಲ, ನಾಡಿನ ಸಂಪತ್ತಿಲ್ಲ. ಇವುಗಳು ಎಲ್ಲದರಿಂದ ವಂಚಿತರಾಗಿ ಶನಿ ಹಿಡಿದಂತೆ ವನದಿಂದ ವನಕ್ಕೆ ಅಲೆದಾಡಿದರು. ಕೌರವ, ಬಳಲಿ ಬೆಂಡಾದ ಅವರನ್ನು ಸ್ವಾಗತಿಸಿಕೊ. ಇಂದ್ರಪ್ರಸ್ಥವನ್ನು ಕೊಟ್ಟು ಪಾಂಡವ ಪ್ರತಿಷ್ಠಾಪನಾಚಾರ್ಯ ಕೌರವನೆಂದು ಜನಜನಿತವಾಗುವಂತೆ ಮಾಡು. ಈ ಬಿರುದು ನಿನಗೆ ದೊರಕಿದರೆ ದರಿದ್ರಿಯಲ್ಲಿ ನಿನ್ನನ್ನು ಮೀರಿಸುವವರಾರು? ನಾನಾಡುವ ನುಡಿಗಳು ಕರ್ಣಕರ್ಕಶವಾದರೂ ಅಂತ್ಯದಲ್ಲಿ ಹಿತವಾಗಲಿದೆ. ಅವನಿಜೆಯನ್ನು ಅಪಹರಿಸಿದ ದಶಕಂಠನೇನಾದನು. ಹಾಗೆಯೇ ನೀನು ಪಾಂಡವರ ಭೂವಧುವನ್ನು ವಶಪಡಿಸಿಕೊಂಡು ವಿನಾಶದಂಚಿಗೆ ತೆರಳಬೇಡ. ಶ್ರೀಕೃಷ್ಣವಾಣಿ ದುರ್ಯೋಧನನಿಗೆ ಪಥ್ಯವಾಗಲಿಲ್ಲ. ಬೆರಳು ಮೀಸೆಯ ಮೇಲೇರಿತು. ಅಟ್ಟಹಾಸದ ನಗೆಯನ್ನು ಬೀರಿ ಕರ್ಣಾದಿಗಳನ್ನು ಓರೆ ನೋಟದಿಂದ ನೋಡಿ
ಹರಿಯ ನುಡಿಗಳಿಗೆ ತಿರಸ್ಕಾರ ಮನೋಭಾವದಿಂದ ಮುರಹರನೆ ಮರುಳತನವೇಕೆ? ಪಾಂಡವರು ಸಂಧಿ ಮುಖೇನ ರಾಜ್ಯವನ್ನು ಪಡೆಯುವುದನ್ನು ಮರೆ. ನನಗೆ ಕ್ರೋಧ ಬರುವಂತೆ ಮಾಡಬೇಡ. ಸಂಧಿಯನ್ನು ಯಾಚಿಸುವ ಬದಲಿಗೆ ಯುದ್ಧವನ್ನು ಬೇಡಿದರೆ ನಿರ್ದಾಕ್ಷಿಣ್ಯವಾಗಿ ನೀಡುತ್ತೇನೆ. ನೀನು ಅವರಿಗೆ ಅವನಿಯರ್ಧವನ್ನು ಕೇಳುವುದನ್ನು ಬಿಟ್ಟು ಇನ್ನಿತರ ವಿಚಾರಗಳಿದ್ದರೆ ತಿಳಿಸು. ನಾವು ಪಾಂಡವರಿಗೆ ಯಾವ ಕಾಲದಲ್ಲಿಯೂ ಆಪ್ತರಾಗಿ ಇರಲೇ ಇಲ್ಲ. ಸ್ಪಷ್ಟವಾಗಿ ಹೇಳುತ್ತೇನೆ, ಅವರು ಮೊದಲು ದೃಪದನಿಂದ ಸಹಾಯವನ್ನು ಪಡೆದರು. ಅಜ್ಞಾತವಾಸ ಕಾಲದಲ್ಲಿ ಮತ್ಸ್ಯಭೂಪತಿ ವಿರಾಟನಿಂದ ಸಹಕಾರ ಸ್ವೀಕರಿಸಿದರು. ಈಗ ನೀನೊಬ್ಬನು ಇರುವೆಯಲ್ಲ. ಮಮ ಪ್ರಾಣಾಹಿ ಪಾಂಡವಾಹ ಎಂಬ ಮಂತ್ರವನ್ನು ಉಚ್ಚರಿಸುತ್ತಾ ಸುತ್ತಾಡುತ್ತಿರುವೆ. ಅಂತೂ ನಾವು ಎಲ್ಲ ಸಂದರ್ಭಗಳಲ್ಲಿಯೂ ಅವರಿಗೆ ದೂರವಿದ್ದವೇ ಹೊರತು ಸಮೀಪವಾಗಿ ಇರಲಿಲ್ಲ. ದೇವ, ಸಂಧಿಯನ್ನು ಮರೆ. ಶ್ರೀಕೃಷ್ಣನು ತನ್ನ ಅಸ್ಖಲಿತ ವಾಣಿಯನ್ನು ಮುಂದುವರೆಸಿದನು. ತ್ರೇತಾಯುಗದಲ್ಲಿ ಸೂರ್ಯವಂಶವು ವಿಜೃಂಭಿಸಿದಂತೆ ದ್ವಾಪರ ಯುಗದಲ್ಲಿ ಚಂದ್ರಾನ್ವಯವು ಶೋಭಿಸುತ್ತದೆ. ನಿಮ್ಮ ಅರಮನೆಯು ಧರ್ಮನೀತಿಗೆ ಆಲಯವಾಗಿದೆ. ಕುರುಕುಲವು ಸದ್ವಿಚಾರಗಳಿಗೆ ಬೀಜದೋಪಾದಿಯಲ್ಲಿ ಇದೆ. ನೀನೊಬ್ಬನು ನೆಲದ ಮೇಲೆ ಮಮಕಾರದಿಂದ ಕುಲಘಾತುಕನಾಗಬೇಡ. ಹಿರಿಯರು ಪೋಷಿಸಿ ಬೆಳೆಸಿದ ಧರ್ಮವೃಕ್ಷವನ್ನು ಸ್ವಹಸ್ತದಿಂದಲೇ ಕಡಿಯಬೇಡ. ಕುರುನಂದನ, ಅರೆಕ್ಷಣ ಯೋಚಿಸು. ಈ ಧರಾಮಂಡಲದಲ್ಲಿರುವ ಭೂಪತಿಗಳು ಹಸ್ತಿನಾಪುರದ ಮನೆಯನ್ನು ಸದಾ ಓಲೈಸುತ್ತಿರುವರು. ಸಾಮಂತರು ನಿಮ್ಮ ಬಾಗಿಲಲ್ಲಿ ನಿಂತು ದರ್ಶನಕ್ಕಾಗಿ ಕಾಯುವರು. ಇಂತಹ ಸಾರ್ವಭೌಮತೆಯ ಸಿರಿಗೆ ಕುರುಕುಲ ಜಾತರಾದ ಪಾಂಡವರು ಅನ್ಯರಾದರೆ ನಿಮ್ಮ ಸಿರಿ ಮೆರೆಯಲು ಸಾಧ್ಯವೇ? ಪಂಚಪಾಂಡವರೊಳಗೆ ನಿನಗೆ ಅನ್ಯರೆಂಬುವರು ಇದ್ದಾರೆಯೇ? ಧರ್ಮರಾಯನಿಗೆ ನಿನ್ನ ಮೇಲೆ ಪ್ರೀತಿ ವಿಶ್ವಾಸವಿದೆ. ಪಾರ್ಥನು ನಿನ್ನನ್ನು ಅಣ್ಣನೆಂಬ ಮಮತೆಯಿಂದ ಅಪ್ಪಿಕೊಳ್ಳುತ್ತಾನೆ. ಹೌದು, ಭೀಮನಿಗೂ ನಿನಗೂ ದ್ವೇಷವಿತ್ತು, ಕ್ರೋಧವಿತ್ತು. ಆದರೆ ಅವನ ಕೋಪದ ಕಾವು ಈಗ ಆರುತ್ತಾ ಬಂದಿದೆ. ಮಾದ್ರಿ ಸುತರಾದ ನಕುಲ, ಸಹದೇವರು ನಿನ್ನೊಳಗೆ ಭೇದ ಭಾವವನ್ನು ಕಂಡಿಲ್ಲ. ಒಟ್ಟಿನಲ್ಲಿ ನಿರೂಪಿಸಬೇಕಾದರೆ ಅವರು ನಿನ್ನ ಶುಭವನ್ನು ಹಾರೈಸಿಕೊಂಡಿರುವರು. ಭ್ರಮಿತತನವನ್ನು ಪ್ರದರ್ಶಿಸಬೇಡ. ಸೋದರರನ್ನು ಸೌಹಾರ್ದತೆಯಿಂದ ನೋಡಿಕೊ. ಕುರುನಂದನ, ಯೋಚಿಸಿ ನೋಡು. ಪೊಡವಿಯ ಮೇಲಿನ ಅತಿ ವ್ಯಾಮೋಹದಿಂದ ಪಾಂಡವರನ್ನು ಅಡವಿಗೆ ಅಟ್ಟಿದೆ. ಪಣವನ್ನು ತೀರಿಸಿದ ಮೇಲೆಯೂ ಕ್ಷುಲ್ಲಕ ಕಾರಣಗಳನ್ನು ನೀಡಿ ಪುನಃ ರಾಜ್ಯ ಬಾಹಿರನನ್ನಾಗಿ ಮಾಡಲು ಪ್ರಯತ್ನಿಸಿದೆಯಾ? ಯದುನಂದನನನ್ನು ದ್ವೇಷಿಸಿದರೆ ನಾಳೆ ನಡೆಯುವ ಸಮರದಲ್ಲಿ ನೀನು ಯಮನಾಲಯಕ್ಕೆ ಅತಿಥಿಯಾಗಬೇಕಾಗುವುದು. ಇದು ನಿನ್ನೊಬ್ಬನ ಅಳಿವು ಉಳಿವಿನ ಪ್ರಶ್ನೆಯಲ್ಲ. ಬಳಗ ಸಹಿತ ನರಕ ದರ್ಶನ ಮಾಡಬೇಕಾದ ದುಃಖಕರವಾದ ಸನ್ನಿವೇಶವನ್ನು ದೂರೀಕರಿಸಿಕೊ. ರೋಗಿಗೆ ಹಾಲು ರುಚಿಸದ ಹಾಗೆ ಕೌರವನಿಗೆ ಹರಿಯ ನೀತಿ ವಾಕ್ಯಗಳು ಪಥ್ಯವಾಗಲಿಲ್ಲ. ಕೃಷ್ಣ, ಯಮಜನು ನನ್ನ ಮೇಲೆ ತೋರುತ್ತಿರುವ ವಾತ್ಸಲ್ಯ ನಿನ್ನ ಅಂತಃಕರಣದ ಒಳಗಿರಲಿ. ಭೀಮನ ಕೋಪ ಅವನಲ್ಲೇ ಮನೆ ಮಾಡಿರಲಿ. ಫಲ್ಗುಣನ ಒಲವನ್ನು ನಾನು ಪ್ರಶ್ನಿಸುವುದಿಲ್ಲ. ಒಂದೇ ಉಸಿರಿನಲ್ಲಿ ನಡೆಯುವುದಾದರೆ ಭೂಮಿಯಲ್ಲಿ ಅರ್ಧವನ್ನು ಬೇಡುವವರು ನಮ್ಮ ಬಂಧುಗಳಲ್ಲ. ಸಂಧಿಗೆ ನಾನು ಒಡಂಬಡುವುದಿಲ್ಲ. ನನ್ನ ಸಹೋದರ ದುಶ್ಯಾಸನನ್ನು ಒಪ್ಪಲಾರನು ಎನ್ನುತ್ತಾ ಆತನ ಮೊಗ ನೋಡಿದನು. ಅಣ್ಣ, ನನ್ನ ಅಭಿಪ್ರಾಯ ಅದೇ ಆಗಿರುವುದರಿಂದ ಇನ್ನೊಮ್ಮೆ ಸ್ಪಷ್ಟಪಡಿಸುತ್ತೇನೆ. ಸೂರ್ಯನಿರುವಲ್ಲಿ ಅಂಧಕಾರವೂ ಇರಲಾರದು. ನೀನಿರುವಲ್ಲಿ ಅಪಜಯವು ಸುಳಿಯಲಾರದು. ರಾಜಕಾರಣದಲ್ಲಿ ಬಂಧುತ್ವಕ್ಕೆ ಪ್ರಾಮುಖ್ಯತೆ ಇಲ್ಲ. ಪಾಂಡವರ ಕೂಡ ಸಂಧಿಯಾಗದು. ಅವರ ಸಂಬಂಧ ಇನ್ನು ಮುಂದುವರಿಸಲು ಅವಕಾಶವಿಲ್ಲ. ದುಶ್ಯಾಸನನು ಹೂಂಕರಿಸಿ ಮೀಸೆಯನ್ನು ತಿರುವಿ ಕರುಣಾ ಸಿಂಧುವಿನ ಮುಖವನ್ನು ನೋಡಿದನು. ಭೀಷ್ಮಾಚಾರ್ಯರು ಧೃತರಾಷ್ಟ್ರನ ಮುಖವನ್ನು ವೀಕ್ಷಿಸಿದರು. ಧೃತರಾಷ್ಟ್ರ, ಈ ಸಿಂಹಾಸನದ ರಕ್ಷಣೆಗೋಸ್ಕರ ನನ್ನನ್ನೇ ಅರ್ಪಿಸಿಕೊಂಡು ಹಾಕಿರುವ ಪಣ ನಿನಗೆ ತಿಳಿದಿದೆ.
ಈ ವಂಶವನ್ನು ಕೆಡಿಸಬೇಡ. ಧರ್ಮರಾಯನಂತಹ ಕಾಮಧೇನುವಿಗೆ ಜನ್ಮವನ್ನು ಕೊಡುವುದರ ಬದಲಾಗಿ ಕುಲಕುಟಾರಕನಾದ ದುರ್ಯೋಧನನಂತಹ ವಂಶನಾಶಕ ಕೊಡಲಿಗೆ ಜನ್ಮವಿತ್ತು ಕುಲಘಾತುಕನನ್ನು ಬೆಳೆಸಿದೆ. ನಮ್ಮ ಪ್ರಸಿದ್ಧ ಚಂದ್ರವಂಶವನ್ನು ಕೆಡಹಿ ಕಳೆದರೆ ಆ ಅನರ್ಥಗಳಿಗೆ ನೀನು ಹೊಣೆಯಾಗುವೆ. ಹರಿಯ ನುಡಿಗಳನ್ನು ಕೇಳಿ ಪಾಂಡವರ ಸಾಮ್ಯದಲ್ಲಿ ಇರಬೇಕಾದ ರಾಜ್ಯವನ್ನು ಅವರಿಗೆ ಕೊಡಿಸು. ದೈವದ ಮೋಹ ತಪ್ಪಿದ ಬಳಿಕ ಸುಭಟರ ಸಾಹಸದಲ್ಲಿ ಹುರುಳಿಲ್ಲ. ನಮ್ಮ ಭುಜಬಲವನ್ನು ಮೈಬಲವನ್ನು ನಂಬಬೇಡ. ವೈದೇಹಿಯನ್ನು ಮೋಹಿಸಿ ಸೆರೆ ಹಿಡಿದು 10 ತಲೆಗಳನ್ನು ಕಳೆದುಕೊಂಡ ಸ್ವಾಮಿ ದ್ರೋಹಿಯಂತಾಗದಿರಲಿ. ದ್ರೋಣ ಹೇಳಿದರು. ಅಂದನೃಪಾಲ, ಶ್ರೀಕೃಷ್ಣನು ಪಾಂಡವರ ಪರವಾಗಿ ನೆಲವ ಬೇಡಲು ಬಂದನೇ ಹೊರತು ಪಾಂಡುಸುತರ ಭುಜಬಲದಲ್ಲಿ ಇನಿತು ಕುಂದಿಲ್ಲ. ಆ ಸಹಜಾತರು ನನ್ನ ಶಿಷ್ಯರಾದುದರಿಂದ ಅವರ ಸಂಗ್ರಾಮ ಜಾಣ್ಮೆಯನ್ನು ಬಲ್ಲೆ. ಭೀಮಾರ್ಜುನರನ್ನು ಎದುರಿಸಬಲ್ಲವರು ಯಾರಾದರೂ ಇರಬಹುದೇ? ಪಾಂಡವರಿರುವ ಉದ್ಯಾನವನಕ್ಕೆ ಬೇಲಿಯಂತೆ ನಿಂತಿರುವ ಅಸುರ ರಿಪು ಸಾಮಾನ್ಯನಲ್ಲ. ಶಿಶುವಿರುವಾಗಲೇ ಕಂಸನ ಕಡೆಯಿಂದ ಬಂದ ದೈತ್ಯರನ್ನು ಯಮನಾಲಯಕ್ಕೆ ಅಟ್ಟಿದನು. ಯದುಕುಲ ರಾಮನು ಕೇಳಿದ ಇಳೆಯ ಅರ್ಧವನ್ನು ಕೊಟ್ಟು ಈ ಕುಲದ ಸೊಬಗನ್ನು ಉಳಿಸು. ತನ್ನ ಪಕ್ಷದ ಹಿರಿಯರು ರಾಜ್ಯವನ್ನು ಕೊಡುವಂತೆ ಒಡಂಬಡಿಸಿದ ಒತ್ತಕ್ಷರದ ನುಡಿಗಳನ್ನು ಕೌರವನು ಸಹಿಸದಾದನು. ಶ್ರೀಕೃಷ್ಣ ಮುಚ್ಚುಮರೆಯಕ್ಕೆ ಪಾಂಡವರನ್ನು ಧರೆಯಿಂದ ನಿರ್ನಾಮ ಮಾಡಲು ಕೆಲವು ಪ್ರಾಮಾಣಿಕ ಪ್ರಯತ್ನಗಳನ್ನು ಮಾಡಿದೆ. ವಿಷದ ಲಡ್ಡುಗೆಯನ್ನು ಭೀಮನಿಗೆ ತಿನ್ನಿಸಿದೆ. ಕೊಟ್ಟ ವಿಷ ಕಮ್ಮಿಯಾದುದರಿಂದ ಅವನು ಸಾಯಲಿಲ್ಲವೆನ್ನುವ ದುಃಖ ನನಗಿದೆ. ಅವರು ವಾಸ ಮಾಡುವ ಮನೆಗೆ ಬೆಂಕಿ ಕೊಟ್ಟೆ. ಕಪಟ ದ್ಯೂತವನ್ನು ಆಡಿಸಿ ನೆಲವನ್ನು ಕೊಂಡೆನು. ಪಾಂಡವರ ಹುಚ್ಚು ಪ್ರವಾಹವನ್ನು ಕೊನೆಗಾಣಿಸುವುದೇ ನನ್ನ ಧ್ಯೇಯ. ಮನೆ ಮೆಟ್ಟಿಲನ್ನು ಏರಿ ಬರುತ್ತಿರುವ ಪಾಂಡವ ನೆರೆಯನ್ನು ಇಳಿಸದಿದ್ದರೆ ನನ್ನ ಮನಸ್ಸಿಗೆ ಕ್ಷೇಮವಿಲ್ಲ. ಕುಂತಿತನೆಯರಿಗೆ ಅಡವಿಯೇ ಗತಿಯಲ್ಲದೆ ಅವರ ಬೇಡಿಕೆಗೆ ಮನ್ನಣೆ ನೀಡುವವನಲ್ಲ. ಶ್ರೀಕೃಷ್ಣನು ಪ್ರಯತ್ನವನ್ನು ಮುಂದುವರೆಸಿದನು. ಕೌರವ, ಎಷ್ಟು ಹಿತವಚನಗಳನ್ನು ನುಡಿದರೂ ನಿನಗೆ ಪಥ್ಯವಾಗುವುದಿಲ್ಲ. ಸತ್ಯವನ್ನು ಉಳಿಸುವುದಕ್ಕೋಸ್ಕರ ಅವರು ಭೋಗವನ್ನು ಮರೆತು ಯೋಗಿಗಳಂತೆ ಕಾಡಿನಲ್ಲಿ ಅಲೆದರು. ವನವಾಸವನ್ನು ಮುಗಿಸಿಯೂ ಆಯಿತು. ಇದರ ಅರ್ಥ ಭೀಮನು ಅವನಿಯ ಅರ್ಧ ಭಾಗವನ್ನು ಮರೆತನೆಂದಲ್ಲ. ಆಗಲಿ, ಕಟ್ಟಕಡೆಯ ಸಂಧಿಯ ದೃಷ್ಟಿಯಿಂದ ಅವರ ಒಂದು ಇಚ್ಛೆಯನ್ನು ನಿನ್ನ ಸಮಕ್ಷಮ ಮಂಡಿಸುತ್ತೇನೆ. ನಿನ್ನ ಕುಲದಲ್ಲಿ ಬೆಳೆದು ಬೆಳಗುತ್ತಿರುವ ನಿನ್ನ ಚಿಕ್ಕಪ್ಪನ 5 ಮಕ್ಕಳಿಗೆ ಗೌರವಯುತವಾಗಿ ಬದುಕಲು 5 ಊರುಗಳನ್ನು ಕೊಡು. ವೃಕಸ್ಥಳ, ಕುಶಸ್ಥಳ, ಆವಂತಿ, ವಾರಣಾವತ ಮತ್ತು ನಿನಗೆ ಮನ ಬಂದದ್ದ ಒಂದನ್ನು ನೀಡು. ಪಾಂಡವರಲ್ಲಿ ವೈಷಮ್ಯವನ್ನು ಸಾಧಿಸಬೇಡ. ಸಭಿಕರು ಕೃಷ್ಣೋಕ್ತಿಯನ್ನು ಆಲಿಸಿ ತಲೆಯಲ್ಲಾಡಿಸಿದರು. ದುಷ್ಟನನ್ನು ದಂಡಿಸುವ ಬದಲು ಉತ್ತಮ ನುಡಿಗಳಿಂದ ಬಗ್ಗಿಸುವ ಹರಿಯ ಉಪಾಯವನ್ನು ಕೊಂಡಾಡಿದರು. ಇನ್ನು ಕೆಲವರು ಕೃಷ್ಣನೆಂದರೆ ಸಾಮಾನ್ಯನೇ, ಅವನು ಮಹಾಪುರುಷನು, ಅವನಿಗೆ ಯಾರು ಹೋಲಿಕೆ? ಅವನ ಪ್ರತಿಯೊಂದು ವಾಣಿಯೂ ಮುತ್ತಿನಂತೆ, ಸ್ಫಟಿಕದ ಶಲಾಕೆಯಂತೆ, ಮಾಣಿಕ್ಯದ ದೀಪ್ತಿಯಂತೆ ಎಂದು ಕೊಂಡಾಡಿದರು. ಕೌರವನ ಛಲ ಎಳ್ಳಿನಷ್ಟು ಕಡಿಮೆಯಾಗಲಿಲ್ಲ. ಮನಸ್ಸಿನಲ್ಲಿ ತುಂಟತನ ಇನ್ನೂ ಹೆಚ್ಚಿತು. ಶ್ರೀಕೃಷ್ಣನನ್ನು ಉದ್ದೇಶಿಸಿ, ಯಾದವ ಶಿಖಾಮಣಿ, ಅರ್ಧ ರಾಜ್ಯದ ಬದಲಾಗಿ 5 ಊರುಗಳನ್ನು ಕೇಳಿದೆಯಲ್ಲ. ಇಲ್ಲಿರುವ ಸಭಾಸದರು ನಿನ್ನ ವಾಕ್ಯಗಳಿಗೆ ತಲೆದೂಗಬಹುದು. ಅವರೇನೂ ಬಲ್ಲರು ನಿನ್ನ ವಂಚನೆಯ ಒಳಗುಟ್ಟು. ಬೇಡಿದ ಪ್ರತಿಯೊಂದು ಊರುಗಳು ಈ ಹಸ್ತಿನಾವತಿಯ ಶಿರೋಭಾಗವಾಗಿ ಮೆರೆಯುವಂಥವುಗಳು. ಈ 5 ಊರುಗಳಿದ್ದರೆ ಹಸ್ತಿನಾವತಿಯು ಕಲಶಪ್ರಾಯವಾಗಿ ಕಂಗೊಳಿಸುತ್ತದೆ. ದೇಹವೇ ಇಲ್ಲದಿದ್ದರೆ ಶಿರೋಭಾಗಕ್ಕೆ ಎಲ್ಲಿಯ ಪ್ರಾಮುಖ್ಯತೆ? ಹರಿಯೇ, ನೀನು ಬೇಡಲು ಅರಿತವನೆಂಬ ಕಥೆ ನನಗೆ ವೇದ್ಯವಿದೆ. ನಿನ್ನ 5ನೇ ಅವತಾರವಾದ ವಾಮನ ಅವತಾರವನ್ನು ಸ್ಮರಿಸಿಕೊ.
ಅಜೇಯನಾದ ಬಲಿ ಮಹಾರಾಜನು ಶತಕ್ರತುವನ್ನು ಮಾಡಿ ದೇವೇಂದ್ರ ಪದವಿಯನ್ನು ಸಂಪಾದಿಸಲು ಹವಣಿಸಿದ. ಆಗ ನೀನು ಸುಮನಸರ ಮೊರೆಯನ್ನು ಕೇಳಿ ವಾಮನನು ಎನ್ನುವ ಅಭಿಧಾನದಿಂದ ವಿಪ್ರಕುಮಾರನಾದೆ. ದಾನ ಬೇಡಲು ಹೋದ ನಿನ್ನ ರೂಪದ ಹಿನ್ನೆಲೆಯಲ್ಲಿದ್ದ ತ್ರಿವಿಕ್ರಮತ್ವವನ್ನು ಆತ ಅರಿಯದಾದನು. ನೀನು 3 ಹೆಜ್ಜೆಯಷ್ಟು ಸ್ಥಳವನ್ನು ದಾನವಾಗಿ ಪಡೆದು ಭೂಮಿ ಆಕಾಶಗಳನ್ನು 2 ಹೆಜ್ಜೆಗಳಿಂದ ಅಳೆದು ಮತ್ತೆ 3ನೇ ಹೆಜ್ಜೆಯಿಂದ ಆತನ ಶಿರಸ್ಸನ್ನು ಮೆಟ್ಟಿ ಪಾತಾಳಕ್ಕೆ ನೂಕಿದೆ. ಕೇವಲ ತ್ರಿಪಾದದಷ್ಟು ಸ್ಥಳವನ್ನು ಕೊಟ್ಟ ಬಲಿ ಮಹಾರಾಜನನ್ನು ಈ ಇಳೆಯಲ್ಲಿ ಬದುಕಲಿಕ್ಕೆ ಬಿಡಲಿಲ್ಲ. ನಿನ್ನ ಕೊಳಲ ಗಾನದ ಸವಿ ವಾಕ್ಯಗಳಿಗೆ ನಾನು ಪಶುವಿನಂತೆ ತಲೆಯಲ್ಲಾಡಿಸಿದರೆ ನನ್ನ ಗತಿಯೇನು? ಪಾತಾಳಕ್ಕಿಂತಲೂ ಕೆಳಗೆ ಏನಾದರೂ ನವೀನ ಸೃಷ್ಟಿಯನ್ನು ಮಾಡಿ 5 ಊರುಗಳನ್ನು ಕೇಳಲು ಇಲ್ಲಿ ಬಂದೆಯಾ? ನೀನು ಪರಮಪುರುಷನು, ಬಹಳ ಎತ್ತರದ ಮನುಷ್ಯ ನೀನಾದುದರಿಂದ ಕೈಗಳನ್ನು ಜೋಡಿಸಿ ನಮಸ್ಕರಿಸುತ್ತೇನೆ. ಸ್ವಾಮಿ, ನಿನಗೆ ಶರಣು. ಬಂದ ದಾರಿಗೆ ಸುಂಕವಿಲ್ಲ. ನೀನು ಪುನಃ ಪಾಂಡವರು ಇರುವ ಉಪಪ್ಲಾವ್ಯ ನಗರಿಗೆ ಬಿಜಯಂಗೈಯಬೇಕು. ನನ್ನ ಮನೋನಿಶ್ಚಯವನ್ನು ಆಲಿಸು. ಪಾಂಡವರ ಮೂಲಕ ನನ್ನ ಛಲವನ್ನು ತಗ್ಗಿಸಬೇಕೆಂಬ ನಿನ್ನ ಛಲವೇ ಗೆಲ್ಲಲಿ. ನಿನ್ನ ಬಳಗವೇ ಬದುಕಲಿ ಅಥವಾ ಧರ್ಮನಂದನನು ಯುದ್ಧದಲ್ಲಿ ಸೋತು ಸಾಯಲಿ ಅಥವಾ ಸವೆಯಲಿ, ನೆಲದ ಅರ್ಧವನ್ನು ಕೊಡಲಾರೆನು. ನೀನು ಕೇಳಿದ 5 ಊರುಗಳನ್ನು ಖಂಡಿತ ನೀಡಲಾರೆ. ಮಾತ್ರವಲ್ಲ, ಈ ಭೂಮಂಡಲದಲ್ಲಿ ಗೋಪಾದದಷ್ಟು ಯಾಕೆ, ಮುಳ್ಳಿನ ಮೊನೆಯಷ್ಟು ಸ್ಥಳವನ್ನು ನೀಡಲಾರೆನು. ನಿನ್ನ ಮೇಲೆ ಆಣೆ ಇಟ್ಟು ಪ್ರತಿಜ್ಞೆ ಮಾಡುತ್ತೇನೆ, ರಾಜ್ಯವನ್ನು ಖಂಡಿತ ಕೊಡಲಾರೆ. ಒಂದು ವೇಳೆ ಬುದ್ಧಿಭ್ರಮಣೆಯಾಗಿ ಕೊಟ್ಟು ಬಿಟ್ಟರೆ ಶ್ರೀಕೃಷ್ಣ, ನೀನು ಸಾಕು ಬೇಕಾಗುವಷ್ಟು ನಗು. ನನ್ನನ್ನು ಭ್ರಾಂತನೆಂದು ಸಂಬೋಧಿಸು. ಸಂಧಿಯ ಬೆಸುಗೆ ಹಿಡಿಯಲಾರದು. ಕದನದ ಬಗ್ಗೆ ಮಾತ್ರ ಪ್ರಸ್ತಾಪಿಸು. ಹೇ ಕೃಷ್ಣ, ಕೊಳಲನ್ನು ಹಿಡಿದು ಗೋಪಾಲಕನಾಗಿ ದನಗಳನ್ನು ಹಿಂದೆ ಕಾಯ್ದಿರುವೆಯಂತೆ. ಆ ಕಾರ್ಯವನ್ನು ಮುಗಿಸಿ ಈ ವೃತ್ತಿ ಆರಂಭಿಸಿದೆಯಾ? ಹಾಲನ್ನು ಕುಡಿಯಲು ಬಂದ ಪೂತನಿಯನ್ನು ಕೊಂದೆಯಾ? ನದಿಯ ತಟದಲ್ಲಿರುವವರಿಗೆ ಆಶ್ರಯ ಕೊಡುವುದಕ್ಕೋಸ್ಕರ ಕಾಳಿಂಗನ ಹೆಡೆಯನ್ನು ಮೆಟ್ಟಿ ಕುಣಿದಾಡಿದೆಯಂತೆ. ಕುಬ್ಜೆಯ ಗೂನು ಬೆನ್ನನ್ನು ನೇರ ಮಾಡಿದೆಯಂತೆ. ಸರೋವರದಲ್ಲಿ ನಗ್ನರಾಗಿ ಸ್ನಾನ ಮಾಡುತ್ತಿದ್ದ ಗೋಪಿಯರನ್ನು ಕೊಳಲ ಗಾನದಿಂದ ಮರುಳು ಮಾಡಿದೆ. ಓಂಕಾರದ ಜೇಂಕಾರವನ್ನು ಹೊರಡಿಸಿ ಸರ್ವಜ್ಞನನ್ನು ಕಾಣಲು ಹವಣಿಸಿದ ಸಾಧಕರಿಗೆ ದಿವ್ಯ ರೂಪವನ್ನು ತೋರಿ ನಿನ್ನ ಬೊಗಸೆಯೊಳಗೆ ಅವರನ್ನು ಹಾಕಿಕೊಂಡೆ. ಹೇ ವಾಸುದೇವ, ನಿನಗೆ ಗೊತ್ತಿರಲಿ, ಇದು ಕೊಳಲ ಗಾನವಲ್ಲ, ವೃಂದಾವನವಲ್ಲ. ಕುಬ್ಜೆ ಇಲ್ಲಿಲ್ಲ, ಗೋಪಿಯರೂ ಬರಲಿಲ್ಲ, ಸನ್ಯಾಸಿಗಳು ಆಗಮಿಸಲಿಲ್ಲ. ನಿನ್ನ ಈ ಎಲ್ಲ ಮಾಯಾಜಾಲಕ್ಕೆ ಚರಮಗೀತೆಯನ್ನು ಹಾಡುವ ಕಾಲ ಬಂತು. ದುರ್ಯೋಧನನ ವ್ಯಕ್ತಿತ್ವದ ಪ್ರಭಾವವೆಷ್ಟು, ಅವನ ಆಳವೆಷ್ಟು ಎಂಬುದರ ಅರಿವು ನಿನಗಿಲ್ಲ. ಅರೆಗಳಿಗೆಯೊಳಗೆ ನಿನ್ನನ್ನು ಬಂಧಿಸುತ್ತೇನೆ. ಎಲ್ಲಿ ದುಶ್ಯಾಸನ, ಕರ್ಣಾದಿಗಳು, ಎಲ್ಲಿ ಸೇನಾಧಿಪತಿಗಳು? ಮೋಸಗಾರರ ಗುರುವಾದ ನವನೀತ ಚೋರನನ್ನು ಇನ್ನೊಂದು ಹೆಜ್ಜೆ ಮುಂದಡಿ ಇಡದ ಹಾಗೆ ಸೆರೆ ಹಿಡಿಯಿರಿ. ಮಹಾರಥಗಳನ್ನು ಎಳೆಯುವ ಬಲವಾದ ಹಗ್ಗದಿಂದ ಈ ಕಪಟಿಯನ್ನು ಬಂಧಿಸಿರಿ. ಈತನು ಬಲವಾದ ಬಂಧನದಿಂದಲೂ ತಪ್ಪಿಸಿಕೊಳ್ಳುವಷ್ಟು ಶಕ್ತನಾದುದರಿಂದ ಜಾಗರೂಕರಾಗಿರಿ. ತಡ ಮಾಡಬೇಡಿರಿ. ಅದನ್ನು ಕೇಳಿ ಹಿರಿಯರು ಅವಾಕ್ಕಾದರು. ಎಲ್ಲಿಯಾದರೂ ಹರಿಯನ್ನು ಬಂಧಿಸುವುದಿದೆಯೇ? ಹರ ಹರ, ಮುರಹರನನ್ನು ಕಟ್ಟುವ ಸತ್ವ ನಿಮಗಿರಬಹುದೇ? ಇದರಿಂದ ನಿಮ್ಮ ಮರಣವನ್ನು ನೀವೇ ಆಹ್ವಾನಿಸುತ್ತಿದ್ದೀರಿ ಎಂದು ಭೀಷ್ಮಾದಿಗಳು ಗೊಣಗುಟ್ಟಿದರು. ಮಾತೆ ಗಾಂಧಾರಿಯು ಮಕ್ಕಳ ದುರುಳತನವನ್ನು ಕಂಡು ಅಂಜಿದಳು. ಪುಟ್ಟಿದಾಕ್ಷಣ ಬಿಸುಡದೆ, ಕುತ್ತಿಗೆ ಹಿಸುಕದೆ ಉರಿಯುವ ಕೆಂಡವನ್ನು ಸೆರಗಿನಲ್ಲಿ ಕಟ್ಟಿಕೊಂಡಿದ್ದೇನೆ ಎಂದು ಹಲುಬಿದಳು. ಲಕ್ಷ್ಮೀವರನನ್ನು ಯಾರಾದರೂ ಸೆರೆ ಹಿಡಿಯುವುದಿದೆಯೇ? ಹಿಂದೆ ಹಿರಣ್ಯಾಕ್ಷ, ಹಿರಣ್ಯಕಶಿಪು, ಶಿಶುಪಾಲ, ದಂತವಕ್ತ್ರರ ಗತಿ ಏನಾಯಿತು ಎಂದು ದ್ರೋಣಾಚಾರ್ಯರು ಖಿನ್ನವದನರಾದರು. ಮುರಹರನು ಕ್ಷಣಕಾಲ ದುರ್ಯೋಧನನ ಭ್ರಾಂತಿಗೆ ಆಶ್ಚರ್ಯಪಟ್ಟನು. ರಾಜನೀತಿಯ ಪ್ರಕಾರ ಆಳಾಗಿ ಬಂದವರ ಮೇಲೆ ವ್ಯಥ ನಿರ್ಬಂಧ ಹೇರುವಂತಿಲ್ಲ.
ಇದಾವ ಧರ್ಮ? ಆದುದರಿಂದ ತನ್ನ ಹಿರಿಮೆಯನ್ನು ತೋರಿಸುವ ಸಮಯವಿದೆ ಎಂದು ಯೋಚಿಸಿ ಯದುನಂದನನು ವಿಸ್ಮಯವಾಗಿ ವಿಶ್ವರೂಪವನ್ನು ತೋರಿದನು. ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ವಿಶ್ವರೂಪ ಎಂಬ ವಿಷಯವನ್ನು ನೋಡೋಣ. ಧನ್ಯವಾದಗಳು.